ಎಸ್ ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ABC ಸರ್ ಮ್ಯಾಥ್ಸ್ ಮತ್ತು ಮೆಂಟಲಿಟಿ ಲೆಕ್ಚರು. ಎಸ್ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ವಿಜಯಪುರ, ನಿಮಗೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಟು ಟಾರ್ಗೆಟ್ ಯೂಟ್ಯೂಬ್ ಚಾನಲು. ನಮ್ಮಲ್ಲಿ ನೋಡ್ರಿ ಎಲ್ಲ ತರಹ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಕಾಂಪಿಟೇಟಿವ್ ಫೀಲ್ಡಿಗೆ ಕೋಚಿಂಗನ್ನು ಕೊಡಲಾಗ್ತದೆ. ಯಾರೆಲ್ಲ ಆಸಕ್ತಿ ಇದ್ದವರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ. 9900667411. ಇನ್ನೊಂದು ನಂಬರ್ ಇದೆ ನೋಡ್ರಿ, 9964205097. ಓಕೆನಾ? ಏನಾದರೂ ಅಡ್ರೆಸ್ ಬೇಕಾಗಿತ್ತಂದ್ರೆ ನಿಯರ್ PDG ಹೈಸ್ಕೂಲ್ ಗ್ರೌಂಡ್, ಬಾಗಲಕೋಟ್ ಕ್ರಾಸ್, ಹೌದಾ, ವಿಜಯಪುರ, ಅಲ್ಲಿ ಬಂದು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಕ್ಲಿಯರ್ ಆಯ್ತಾ? ಇವತ್ತಿನ ದಿನ ಕೆಲವೊಂದಷ್ಟು ಕ್ವಶನ್ಗಳನ್ನು ತಂದಿದ್ದೀನಿ. ಮುಂದೆ ಬರುವಂತಹ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಆಗಲಿ, ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಿಗೆ ಯಾವೆಲ್ಲ ಕ್ವಶನ್ಗಳು ಇಂಪಾರ್ಟೆಂಟ್ ಅದಾವಂತ ಇದನ್ನ ನೋಡ್ತಾ ಹೋಗೋಣ. ಕ್ಲಿಯರ್ ಆಯ್ತಾ? ಎಸ್, ಫಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ನೋಡ್ರಿ, ಯಾವ ಟಾಪಿಕ್ ಮೇಲೆ ಅನ್ನೋದು ಗೊತ್ತಾಗಬೇಕು. ಇದು ಯಾವ ಟಾಪಿಕ್ ಅಂದ್ರೆ ಅನಾಲಜಿ ಟಾಪಿಕ್, ಸಾಮ್ಯತೆ ಪರೀಕ್ಷೆ ಮೇಲೆ ಬಹಳ ಇಂಪಾರ್ಟೆಂಟ್. ಸೆಂಟ್ರಲ್ ಗೌರ್ಮೆಂಟಿಗೆ ಹೇಳಬೇಕಂದ್ರೆ ಅತಿ ಹೆಚ್ಚು ಅನಾಲಜಿ ಟಾಪಿಕ್ ಮೇಲೆ ಕ್ವಶನ್ಗಳು ಆಗ್ತವೆ. 4 to 5 ಕ್ವಶನ್ಗಳು ಎಕ್ಸೆಪ್ಟ್ ಮಾಡ್ಬೋದು. 4 ರಿಂದ 5 ಕ್ವಶನ್ಗಳು ಈ ಟಾಪಿಕ್ ಮೇಲೆ ಆಗ್ತದೆ. SSC MTS ಆಗಲಿ, ZDL ಆಗಲಿ, RRB ಆಗಲಿ, NTPC ನೆಕ್ಸ್ಟ್ ಬರುವಂತ RPF ಅಲ್ಲಾಗಲಿ ತುಂಬಾ ಇಂಪಾರ್ಟೆಂಟ್ ವೇಟೇಜ್ ಚಾಪ್ಟರ್ ಇದು. ಸಾಮ್ಯತೆ, ಸಿಮಿಲಾರಿಟಿ ಅಂತ ಕೂಡ ಕರೀತಾರೆ. ಇದಕ್ಕೆ ಇನ್ನೊಂದು ಅರ್ಥದಲ್ಲಿ ಸಿಮಿಲಾರಿಟಿ. ಏನ್ ಸರ್ ಸಿಮಿಲಾರಿಟಿ ಅಂದ್ರೆ? ಹೌದಾ, ಸಾಮ್ಯತೆ ಅಂದರೆ ಹೋಲಿಕೆ ಅಂತ ಅರ್ಥ ಕೊಡ್ತದೆ. ಎರಡು ಪದಗಳನ್ನು ಹೋಲಿಸ್ತಾ ಇರ್ತಾರೆ, ಒಂದು ಸಂಬಂಧ ಇರ್ತದೆ. ಯಾವ ಸಂಬಂಧ ಅಂತ ನೋಡ್ಕೊಂಡು ಕೇಶಿ ನೆಕ್ಸ್ಟ್ 2 ನಂಬರ್ಗಳಿಗೆ ನೀವು ಆನ್ಸರ್ ಮಾಡಬೇಕಾಗ್ತದೆ. ಎಸ್, ಫಸ್ಟ್ ಕ್ವಶನ್ ಏನಿದೆ, 14 ಇದ್ದಿದ್ದು 203 ಆಗಿದೆ. ಇದಕ್ಕೆ ಲಾಜಿಕ್ ಏನದ ಅಪ್ಲೈ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ 16 ಇದ್ದಿದ್ದು 264 ಆಗಿದೆ. ಹಾಗಾದ್ರೆ 18 ಇದ್ದಿದ್ದು ಏನಾಗ್ಬೇಕಂತ ಕೇಳಿದ್ದವನು ಕ್ವಶನ್. ಈ ಕೆಳಗಡೆ ಆಪ್ಷನ್ಗಳದಾವ. ಎಸ್, ಲಾಜಿಕ್ ಅನ್ನು ಅಪ್ಲೈ ಮಾಡ್ತಾ ಹೋಗೋಣ ಅಂತ. ಫಸ್ಟ್ ಪ್ರಯಾರಿಟಿ ಅದಕ್ಕೆ ಕೊಡಬೇಕು, ಸ್ಕ್ವೇರ್ ಮತ್ತೆ ಕ್ಯೂಬ್ ಕೊಡೋಣ. 14 ಇದ್ದಿದ್ದು 203 ಹೇಗಾಯ್ತು? ಎಸ್, 14 ಇದ್ದಿದ್ದು 203 ಹೇಗಾಯ್ತು ಅಂದ್ರೆ 14 ಸ್ಕ್ವೇರ್ ಮಾಡಿದ್ದಾನೆ. ಫಸ್ಟ್ ಸ್ಕ್ವೇರ್ ನೋಡ್ರಿ ಯಾವ ಲಾಜಿಕ್ ಇದೆ. 14 ಸ್ಕ್ವೇರ್ ಎಷ್ಟಾಗ್ತದೆ? 196. ನೆಕ್ಸ್ಟ್ ಎಷ್ಟು ಎಕ್ಸ್ಟ್ರಾ ಇದೆ ಇಲ್ಲಿ? 7 ಎಕ್ಸ್ಟ್ರಾ ಇದೆ. ಹೌದಾ? 203 ಆಗ್ಬೇಕಂದ್ರೆ 7 ಜಾಸ್ತಿ ಮಾಡ್ಬೇಕಾಗ್ತದೆ. ನೆಕ್ಸ್ಟ್ ಲಾಜಿಕ್ ಏನ್ ಮಾಡಿದಾನೆ? 14 ಅರ್ಧ ಮಾಡಿದಾನೆ. 7 ಆಡ್ ಮಾಡಿದಾನೆ ಅಂದ್ರೆ ಫಸ್ಟ್ 14 ಸ್ಕ್ವೇರ್ ಮಾಡ್ದ, 14 ಸ್ಕ್ವೇರ್ 196. ನೆಕ್ಸ್ಟ್ 14 ಅರ್ಧ, ಇದೇ ನಂಬರ್ ಅನ್ನ ಸ್ಕ್ವೇರ್ ಮಾಡಿ ಇದೇ ನಂಬರ್ ಅನ್ನ ಅರ್ಧ ಮಾಡಿ ಜೋಡಿಸಿದಾನೆ. ಅರ್ಥ ಆಗ್ತಾ ಇದೆ? 14 ಸ್ಕ್ವೇರ್ 196 ಪ್ಲಸ್ 7 ಎಷ್ಟಾಗ್ತದೆ? ಆಡ್ ಮಾಡ್ರಿ, 13, 6 7 13, 9 1 10. ಎಸ್, 203 ಆಯ್ತಾ? ಬಂದಿದೆ 203. ಅದೇ ತರ ಲಾಜಿಕ್ ಇಲ್ಲಿ ಅಪ್ಲೈ ಮಾಡೋಣ. 16 ಸ್ಕ್ವೇರ್ ಎಷ್ಟಾಗ್ತದೆ? 16 ಸ್ಕ್ವೇರ್ 256 ಪ್ಲಸ್ ಏನ್ ಮಾಡ್ಬೇಕು? ನೆಕ್ಸ್ಟ್ ಲಾಜಿಕ್ ಇದೇ ನಂಬರ್ ಅನ್ನ ಸ್ಕ್ವೇರ್ ಮಾಡಿ ಇದೇ ನಂಬರ್ ನ ಆಫ್ ಮಾಡಿ ಆಡ್ ಮಾಡಿದ್ದಾನೆ. 16 ಅರ್ಧ ಮಾಡ್ರಿ, ಲಾಜಿಕ್ ಎಷ್ಟಾಗ್ತದೆ? 8 ಆಗ್ತದೆ. 8 ಅನ್ನ ಆಡ್ ಮಾಡಿದಾಗ ಎಷ್ಟಾಗ್ತದೆ? 6 8 14, 5 1 6, 264 ಇದೆ. ಎಸ್, ಲಾಜಿಕ್ ಅಪ್ಲೈ ಆಗ್ತಾ ಇದೆ. ನೆಕ್ಸ್ಟ್ ಇದೇ ಅನ್ನ ಅಪ್ರೋಚ್ ಮಾಡ್ರಿ. ಇದಕ್ಕೆ 18ರದ ಏನಾಗಬೇಕು? 18 ನೋಡ್ರಿ. ಎಸ್, 18 ಇದ್ದಿದ್ದು ಫಸ್ಟ್ ಏನ್ ಮಾಡ್ತೀರಾ? 18 ಸ್ಕ್ವೇರ್ ಮಾಡಬೇಕು. 18 ಸ್ಕ್ವೇರ್ ಎಷ್ಟಪ್ಪ? 324. ಇನ್ನೊಂದು ನೋಡ್ರಿ, ಸ್ಕ್ವೇರ್ ಮತ್ತು ಕ್ಯೂಬ್ಸ್ ಗಳನ್ನ ಕಲೀಲೇಬೇಕು ನೀವು. ಸ್ಕ್ವೇರ್ ಗಳನ್ನ ಎಲ್ಲಿ ತನಕ ಅಂದ್ರೆ 40 ತನಕ ಸ್ಕ್ವೇರ್ ಗಳು ಬರಬೇಕು. 15 ಸ್ಕ್ವೇರ್ ಎಷ್ಟು? 225. 16 ಸ್ಕ್ವೇರ್ 256. ಈ ತರ ಹೇಳಕ್ ಬರ್ಬೇಕು ನಿಮಗೆ. ಅದು ಫಾಸ್ಟ್ ಆಗಿ ಕ್ಯಾಲ್ಕುಲೇಷನ್ ಮಾಡಕ್ ಬರ್ತದೆ. 18 ಸ್ಕ್ವೇರ್ ಮಾಡ್ಬೇಕು ಫಸ್ಟ್. ನೆಕ್ಸ್ಟ್ 18 ಹಾಫ್ ಮಾಡಿ ಬರಿಬೇಕು. 18 ಹಾಫ್ ಎಷ್ಟಾಗ್ತದಪ್ಪ? 18 ಹಾಫ್ 9 ಆಗ್ತದೆ. 9 ಆಡ್ ಮಾಡಬೇಕು. ಇದೇ ನಂಬರ್ ಅನ್ನ ಸ್ಕ್ವೇರ್ ಮಾಡಿ ಇದೇ ನಂಬರ್ ಅನ್ನ ಆಫ್ ಮಾಡಿ ಆಡ್ ಮಾಡಿದಾನೆ, ಸಮ್ ಮಾಡಿದಾನೆ. ಹೌದಾ? 4 + 9 ಎಷ್ಟಾಗ್ತದೆ? 13. 2 1 3. ಎಸ್, 3 3 ಎಷ್ಟಾಗ್ತದೆ ಆನ್ಸರ್? 333 ಆನ್ಸರ್ ಆಗ್ತದೆ. ಹೌದಾ? ಎಲ್ಲಿದೆ ಆಪ್ಷನ್? ಆಪ್ಷನ್ ಸಿ ಸರಿಯಾದ ಉತ್ತರ. ಅರ್ಥ ಆಯ್ತಾ? ಯಾವ ತರ ಲಾಜಿಕ್ ಇದೆ ನೋಡ್ರಿ. 14 ಇದ್ದಿದ್ದು 203 ಆಯ್ತು. 14 ಇದ್ದಿದ್ದು 203 ಆಗಿದೆ ಅಂದ್ರೆ 14 ಸ್ಕ್ವೇರ್ ಮಾಡಿದಾನೆ ಫಸ್ಟ್. 14 ಸ್ಕ್ವೇರ್ 196 ಮತ್ತೆ 14 ಅರ್ಧ ಮಾಡಿದಾನೆ. 14 ಅರ್ಧ ಎಷ್ಟಾಗ್ತದೆ? 7 ಆಗ್ತದೆ. ಅದನ್ನು ಕೂಡಿಸಿದಾಗ 203 ಬರ್ತದೆ. ಅದೇ ತರ 16 16 ಸ್ಕ್ವೇರ್ 256, 16 ಅರ್ಧ 8 ಅನ್ನ ಆಡ್ ಮಾಡಿದಾಗ 264 ಬರ್ತದೆ. ಅದೇ ರೀತಿ 18 ಸ್ಕ್ವೇರ್ ಮಾಡಿದ್ರೆ 324. 18 ಹಾಫ್ ಎಷ್ಟಾಗ್ತದೆ? 9 ಆಗ್ತದೆ. ಅದು ಆಡ್ ಮಾಡಿದ್ರೆ ಟೋಟಲ್ ಎಷ್ಟು ಬರ್ತದೆ ನಮಗೆ? 333 ಆನ್ಸರ್. 333 ಸರಿಯಾದ ಉತ್ತರ. ಆಪ್ಷನ್ ಸಿ ಸರಿಯಾದ ಉತ್ತರ. ಕ್ಲಿಯರ್ ಆಯ್ತಾ? ತಿಳಿತಾ? ಎಸ್, ಥ್ಯಾಂಕ್ ಯು. ನೆಕ್ಸ್ಟ್ ಕ್ವಶನ್ ನೋಡೋಣ. ಎಸ್, ಇದನ್ನು ಕೂಡ ಲಾಜಿಕ್ ಅಪ್ಲೈ ಮಾಡಿ ನೋಡ್ರಿ. ಪಾಸ್ ಮಾಡ್ರಿ ವಿಡಿಯೋವನ್ನ.
ಆನ್ಸರ್ ಬಿಡಿಸಕ್ ಟ್ರೈ ಮಾಡ್ರಿ. 13 ಅನ್ನ 243 ಮಾಡಿದಾನೆ. 13 243 ಅಂತ ಬರ್ದಿದ್ದಾನೆ. ನೆಕ್ಸ್ಟ್ 9 126 ಅಂತ ಬರ್ದಿದ್ದಾನೆ. 7 ಎಷ್ಟಂತ ಬರೀತೀರಿ ಅಂತ ಕ್ವಶನ್ ಅನ್ನ ಕೇಳಿತ್ತು. ಫಸ್ಟ್ 13 ಇದ್ದಿದ್ದು 243 ಹೆಂಗಾಯ್ತು? ಈಗ ಫಾರ್ ಎಕ್ಸಾಂಪಲ್ ನಾನೇನಂದೆ, ಸ್ಕ್ವೇರ್ ಅನ್ನ ಲಾಜಿಕ್ ಅಪ್ಲೈ ಮಾಡ್ರಿ. 13 ಸ್ಕ್ವೇರ್ ಎಷ್ಟಾಗ್ತದೆ ನಿಮಗೆ? 169 ಆಗ್ತದೆ. ನೆಕ್ಸ್ಟ್ ಆಡ್ ಮಾಡಿದ ನೋಡ್ರಿ, 243 ಆಗ್ಬೇಕಂದ್ರೆ ಎಷ್ಟು ಆಡ್ ಮಾಡಿದ ನೋಡ್ರಿ. 243 ಒಳಗೆ ಮೈನಸ್ ಮಾಡಿದ್ರೆ ಎಷ್ಟಾಗ್ತದೆ? 13 4 ಆಗ್ತದೆ. 14 7 ಹೋದ್ರಿ 7. 74 ಆಡ್ ಮಾಡಿದಾನೆ. ಲಾಜಿಕ್ ಅಪ್ಲೈ ಆಗ್ತದೆ. 74 ಅಂದ್ರೆ 13 ಇಂಟು ಮಾಡಿದ್ರೆ ಬರಲ್ಲ. 13 ಇದ್ದಿದ್ದು 243 ಹೇಗಾಯ್ತಂದ್ರೆ ಡಿವೈಡ್ ಆಗ್ತದೆ. ಫಸ್ಟ್ ಡಿವೈಡ್ ಅನ್ನ ನೋಡ್ರಿ. 13 243 13 ಭಾಗಿಸ್ರಿ. 13 ಒಂದ್ಲೆ 13 ಎಷ್ಟು ಉಳಿತದ? 13 ಒಂದ್ಲೆ 13 ಅಂದ್ಮೇಲೆ ಎಷ್ಟು ಉಳಿತು ಬ್ಯಾಲೆನ್ಸ್ ನಿಮಗೆ? 11 ಉಳಿತದೆ. 11 ಆದ್ರೆ 113 ಆಗ್ತದೆ. ಹೌದಾ? 13 ಒಳ್ಳೆ 13 ಒಂದ್ಲೆ 13 ಅಂದ್ಮೇಲೆ 243 13 ಡಿವೈಡ್ ಮಾಡಿದ್ರೆ 13 ಒಂದಲ್ಲಿ 13 ಎಷ್ಟು ಉಳಿತಪ್ಪ ಬ್ಯಾಲೆನ್ಸ್? 13 24 13 ತೆಗೆದ್ರೆ ಎಷ್ಟಾಗ್ತದೆ? 11 ಉಳಿತದೆ. 114 ಆಗ್ತದೆ. ಎಸ್ 13 8 104 ಆಗ್ತದೆ. ಡಿವೈಡ್ ಆಗ್ತದೆ. ಇದು 13 ಲಾಜಿಕ್ ನೋಡ್ರಿ. 13 ಸ್ಕ್ವೇರ್ ವರ್ಕ್ ಆಗ್ತದೆ. ನೆಕ್ಸ್ಟ್ 9 ಡಿವೈಡ್ ಆಗ್ತದೆ ನೋಡ್ರಿ. 14 ಇಂಟು ಮಾಡಿ. ಇಲ್ಲ 13 ಒಂದೇ 13 ಅಂದಾಗ 8 ನೋಡ್ರಿ ಕರೆಕ್ಟ್ ಆಗಿ 13 ಒಂದೇ 13 ಅಂದಾಗ ಟೋಟಲ್ ಆಗಿ ಎಷ್ಟು ಡಿವೈಡ್? 11 ಉಳಿತದೆ. 104 ವರ್ಕ್ ಆಗ್ತದಿಲ್ಲ ನೋಡ್ರಿ. ಇದು 13 ಸ್ಕ್ವೇರ್ ಮಾಡ್ರಿ. 13 ಸ್ಕ್ವೇರ್ ಅಂತೂ ವರ್ಕ್ ಆಗ್ತಾ ಇಲ್ಲ. ನೆಕ್ಸ್ಟ್ 243 ಅನ್ನ 13 ಡಿವೈಡ್ ಮಾಡ್ರಿ. 13 ಒಂದಲೇ 13 ಅಂದ್ರೆ ಬ್ಯಾಲೆನ್ಸ್ ಎಷ್ಟು ಉಳಿದಪ್ಪ? 24 13 ತೆಗೆದ್ರೆ 11 ಉಳಿತು. ಎಷ್ಟಾಯ್ತು? 113 ಆಯ್ತು. 13 ಡಿವೈಡ್ ಮಾಡ್ರಿ. 8 3 24 8 ಒಂದಲ್ಲಿ 8 ಎಷ್ಟು 10 ಉಳಿತದೆ. 104 ಆಗ್ಬೇಕು. ನೆಕ್ಸ್ಟ್ ನೋಡೋಣ, ಸ್ವಲ್ಪ ವ್ಯಾಲ್ಯೂಗಳನ್ನ ಚೇಂಜ್ ಆಯ್ತು. 1 ಸೆಕೆಂಡು. 7 ಸ್ಕ್ವೇರು 7 ಡಿವೈಡ್ ಮಾಡಿದಾಗ 7 7 14 5 ಜಾಸ್ತಿ ಮಾಡಿದ್ರೆ ಆಡ್ ಮಾಡಿದ್ರೆ 5 ಆಡ್ ಮಾಡಿದ್ದಾನೆ. ಲಾಜಿಕ್ ನೋಡ್ರಿ. 13 ಪ್ಲಸ್ 5 ಎಷ್ಟಾಯ್ತು? 18 ಆಯ್ತು. ಹೇಗಂದ್ರೆ 9 ಅನ್ನ 126 ಡಿವೈಡೆಡ್ ಬೈ 9. 9 ಒಂದಲ್ಲಿ 9 ಎಷ್ಟು ಉಳಿತು? 3 ಉಳಿತು. 36 ಆಯ್ತು. 9 4 36 ಇಂಟು 14 ಮಾಡಿದಾನೆ ಇಲ್ಲಿ. ಹೌದಾ? ಹೇಗಂದ್ರೆ 9ಗೆ 5 ಪ್ಲಸ್ ಮಾಡಿದಾಗ ಎಷ್ಟಾಯ್ತು? 14 ಆಯ್ತು. 14 ಅನ್ನ ಇಂಟು ಮಾಡಿದಾನೆ. 9 ಇಂಟು 14 ಎಷ್ಟಾಗ್ತದೆ? 126 ಆಗ್ತದೆ. ಅದೇ ತರ ಲಾಜಿಕ್ ಅನ್ನ ಇಂಟು 5 ಹೌದಾ? 13 ಪ್ಲಸ್ 5 ಮಾಡಿದ್ರೆ 18. 13 ಇಂಟು 18 ಮಾಡಿದಾನೆ. ಆಕ್ಚುಲಿ ಅದು ಇಲ್ಲಿ ವ್ಯಾಲ್ಯೂ ಬೇರೆ ಚೇಂಜ್ ಆಗಬೇಕು. 18 ಇಂಟು 13 ಮಾಡಿದಾಗ ಆಡ್ ಮಾಡ್ರಿ. ಎಷ್ಟಾಗ್ತಪ್ಪ? 130. 13 ಎಂಟ್ಲಿ ಎಷ್ಟಾಗ್ತದೆ? 104 ಆದ್ರೆ ಎಷ್ಟಾಗ್ತದೆ? 234 ಆಗ್ಬೇಕು. ಸ್ವಲ್ಪ ಚೇಂಜ್ ಆಗಿದೆ. ಇದು 234 ಆಗ್ಬೇಕು. ಇಲ್ಲಿ 13 ಇದ್ದಿದ್ದು 234 ಹೇಗಾಯ್ತು ನೋಡ್ರಿ. 13 ಇದ್ದಿದ್ದು 234 ಆಯ್ತು. ಲಾಜಿಕ್ ನೋಡ್ರಿ ಕರೆಕ್ಟ್ ಆಗಿ. ಸ್ವಲ್ಪ ಅಲ್ಲಿ ವ್ಯಾಲ್ಯೂ ಚೇಂಜ್ ಆಗಬೇಕು. 243 ಮಾಡಿದ್ದಾರೆ. 234 ಆಗ್ಬೇಕು. ಹೌದಾ? 13 ಇದ್ದಿದ್ದು 234 ಹೇಗಾಯ್ತಂದ್ರೆ 13 ಡಿವೈಡ್ ಮಾಡಿ. 13 ಒಂದಲೇ 13 ಆದ್ರೆ ಎಷ್ಟು ಉಳಿತು ಬ್ಯಾಲೆನ್ಸು? 10 ಉಳಿತು. 10 ಆದಾಗ 104 ಆಗ್ತದೆ. 13 ಎಂಟ್ಲೆ 104. ಹೌದಾ? ಎಸ್ ಇಂಟು 18 ಮಾಡಿದಾನೆ. ಅದೇ ತರ 9 ಇಂಟು 14 ಮಾಡಿದಾಗ 126 ಬರ್ತದೆ. ಈಗ ಇಂಟು 18 ಯಾಕೆ ಮಾಡ್ದ? ಎಷ್ಟು ಜಾಸ್ತಿ ಮಾಡ್ದ? ಇಂಟು 18 ಮಾಡಿದ್ರೆ 13 ಇಂಟು 18 ಮಾಡಿದ್ರೆ ನಿಮ್ಗೆ ಎಷ್ಟು ಬರಾಗುತ್ತದೆ? 234 ಕರೆಕ್ಟ್ ಅದ. 9 ಇಂಟು 14 ಮಾಡಿದಾಗ ಎಷ್ಟಾಗ್ತದೆ? 126. ಅಂದ್ರೆ ಎಷ್ಟು ಆಡ್ ಮಾಡಿ ಬರಿತಾ ಇದ್ದಾನೆ? ಒಂದು 5 ಹೆಚ್ಚಿಗೆ ಮಾಡಿ ಅದನ್ನ ಇಂಟು ಮಾಡ್ತಾ ಇದ್ದಾನೆ. ಆ ನಂಬರಿಗೆ 5 ಹೆಚ್ಚಿಗೆ ಮಾಡಿದ್ದಾನೆ. 13 5 ಹೆಚ್ಚಿಗೆ ಮಾಡಿದ್ರೆ 18 ಆಗ್ತದೆ. 13 ಇಂಟು 18 ಮಾಡಿ 234 ತಂದ. ನೆಕ್ಸ್ಟ್ 9ಗೆ 5 ಪ್ಲಸ್ ಮಾಡಿದಾಗ 14 ಆಗ್ತದೆ. ಹೌದಾ? 9 ಇಂಟು 14 ಮಾಡಿದ್ರೆ 126 ಬರುತ್ತೆ. ಅದೇ ತರ ನೀವು ಲಾಜಿಕ್ ಅಪ್ಲೈ ಮಾಡ್ರಿ. 7ಕ್ಕೆ ಎಷ್ಟು ಆಡ್ ಮಾಡಬೇಕು? 5 ಜಾಸ್ತಿ ಮಾಡಿದ್ರೆ ಎಷ್ಟಾಗುತ್ತಪ್ಪ? 5 ಜಾಸ್ತಿ ಮಾಡಿದ್ರೆ 12 ಆಗ್ತದೆ. 12 ಒಳ್ಳೆ ಎಷ್ಟಾಗ್ತದೆ? 84. ಸರಿಯಾದ ಉತ್ತರ ಯಾವುದಂದ್ರೆ ಆಪ್ಷನ್ ಸಿ ಸರಿಯಾದ ಉತ್ತರ 84. ಏನಿದೆ ಲಾಜಿಕ್ಕು? ಇಲ್ಲಿ ಸ್ವಲ್ಪ ಕರೆಕ್ಷನ್ ಮಾಡ್ಕೊರಿ. 234 ಆಗಬೇಕು, 243 ಅಲ್ಲ. 13 ಇದ್ದಿದ್ದು 234 ಹೆಂಗ್ ಮಾಡ್ದಂದ್ರೆ 13 ಇಂಟು ಡಿವೈಡ್ ಮಾಡಿದೆ ನಾನು. 234 ಡಿವೈಡ್ ಬೈ 13. 13 ಭಾಗಿಸಿದಾಗ ಎಷ್ಟಾಯ್ತು? 18 ಆಯ್ತು. 13 18 ಮಾಡಿದಾನೆ ಅಂದ್ರೆ 5 ಎಕ್ಸ್ಟ್ರಾ ಮಾಡಿದಾನೆ. 13ಕ್ಕೆ 5 ಸೇರಿಸಿದಾಗ 18 ಆಗ್ತದೆ. 13 18 234. ಅದೇ ರೀತಿ 9 ಇಂಟು 14 ಮಾಡಿದಾಗ 126 ಅಂದ್ರೆ 5 ಹೆಚ್ಚಿಗೆ ಮಾಡಿದ್ದಾನೆ. ಇದೇ ನಂಬರ್ಗೆ 5 ಹೆಚ್ಚಿಗೆ ಮಾಡಿ ಗುಣಿಸಿದಾನೆ. 9 ಪ್ಲಸ್ 5 ಎಷ್ಟಾಯ್ತು? 14. ಅದೇ ನಂಬರ್ 9 ಇಂಟು 14 ಮಾಡಿ 126 ತಂದ. ಈಗ ನೀವು 5 ಪ್ಲಸ್ ಮಾಡಿದ್ರೆ
7 + 5 12 ಆಗ್ತದೆ. 12 7 ಎಷ್ಟಾಗ್ತದೆ ಇಲ್ಲಿ 84. ಸರಿಯಾದ ಉತ್ತರ ಯಾವುದು 84. ಕ್ಲಿಯರ್ ಆಯ್ತಾ? ಎಸ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ಎಸ್, ಮತ್ತೆ ಇದು ಕೂಡ ಅನಾಲಜಿ ಚಾಪ್ಟರ್ ಮೇಲೆ ಇದೆ ಕ್ವಶನ್. 13 ಇದ್ದಿದ್ದು 31 ಆಯ್ತು, 13 ಇದ್ದಿದ್ದು 31 ಆಗಿದೆ, 15 ಇದ್ದಿದ್ದು 33 ಆಯ್ತು, 20 ಇದ್ದಿದ್ದು ಎಷ್ಟು ಆಗ್ಬೇಕು? ಸಾಮ್ಯತೆ ಅಂದ್ರೆ ಇವೆರಡಕ್ಕೂ ಒಂದು ಹೋಲ್ತಿರ್ತದೆ, ಅದು ಯಾವ್ದು ಹೋಲ್ತದೆ ಅದಕ್ಕೂ ಕೂಡ ಇದನ್ನೇ ಹೋಲಿಸ್ಬೇಕು. ಇಲ್ಲಿ ಬರಬೇಕಾಗಿದ್ದು ನಂಬರ್ ಎಷ್ಟು ಅಂತ ಕೇಳಿದ್ದು. ಹೌದಾ? ಅರ್ಥ ಆಗ್ತಾ ಇದೆ? 13 ಇದ್ದಿದ್ದು 31 ಹೆಂಗಾಯ್ತಂದ್ರೆ ನೀವು ನೋಡ್ತೀರಿ, 13 ಎಳ್ಳೆ 26 ಸರ್, 13 ಎಳ್ಳೆ 26, ಒಂದ್ 5 ಆಡ್ ಮಾಡಿದ್ರೆ 31 ಆಗ್ತದೆ. ಈ ಲಾಜಿಕ್ ಅಪ್ಲೈ ಮಾಡ್ತಿರ್ವಿ, ಅದು ಎಲ್ಲದಕ್ಕೆ ವರ್ಕ್ ಆಗ್ಬೇಕು. ಎಸ್, 15 ಎಳ್ಳೆ 30, 30 + 3 ಆಗ್ತದೆ. ಈ ಲಾಜಿಕ್ ಫೇಲ್ ಆಗ್ತದೆ ನಮಗೆ. ಆ ತರ ಇಲ್ಲ, ಇಲ್ಲಿ ಇಂಟು ಮಾಡಿ ಇಂಟು 2 ಮಾಡಿ +5 ಮಾಡಿಲ್ಲ, ಇಲ್ಲಿ ಎರಡನೇದಕ್ಕೆ ಫೇಲ್ ಆಗ್ತದೆ. ಅನಾಲಜಿ ಅಂದ್ರೆ ಹೋಲ್ತಿರ್ಬೇಕು, ಇದಕ್ಕೆ ಏನ್ ಹೋಲಿಸ್ತೀರಿ ಇದಕ್ಕೂ ಕೂಡ ಅದನ್ನೇ ಹೋಲಿಸ್ಬೇಕು. ಕ್ಲಿಯರ್ ಆಯ್ತಾ? ಇದು ನಂತರ ವರ್ಕ್ ಆಗ್ಲಿಲ್ಲ ಇಂಟು ಕಾನ್ಸೆಪ್ಟ್. ನೆಕ್ಸ್ಟ್ ಪ್ಲಸ್ ನೋಡೋಣ. 13 ಇದ್ದಿದ್ದು 31 ಆಗಿದೆ, ಎಷ್ಟು ಎಕ್ಸ್ಟ್ರಾ ಆಗಿದೆ ನೋಡ್ರಿ. 13ಕ್ಕೆ 10 ಕೂಡಿಸಿದ್ರೆ 23 ಆಗ್ತದೆ, ಅಲ್ಲಿ ಒಂದು 8, 31 ಆಗ್ಬೇಕಂದ್ರೆ ಎಸ್ 18 ಪ್ಲಸ್ ಮಾಡಿದೆ. 13 + 18 ಕೂಡಿಸಿದಾಗ 13ಕ್ಕೆ 18 ಕೂಡಿಸಿದ್ರೆ 31 ಬರ್ತದೆ. ಇಲ್ಲಿ ನೋಡ್ರಿ, ಎಸ್ 18 ಪ್ಲಸ್ ಆಡ್ ಮಾಡಿದಾನೆ, ಇಲ್ಲಿನೂ 18 ಆಡ್ ಮಾಡಿದಾನೆ, ನೋಡೋಣ ಚೆಕ್ ಮಾಡೋಣ. ಎಸ್, ಅದೇ ಲಾಜಿಕ್ ಅಪ್ಲೈ ಆಗ್ತದೆ. ಇಲ್ಲಿ ನೋಡ್ರಿ, 15ಕ್ಕೆ 18 ಸೇರಿಸಿದ್ರೆ ಎಸ್ ವೆರಿ ಗುಡ್ 33. ಇಲ್ಲಿ ಕೂಡ ಲಾಜಿಕ್ ಆಯ್ತು. ನೆಕ್ಸ್ಟ್ ಈಗ ನೀವು ಕೂಡ 18 + 18 ಅಂದ್ರೆ ಇಲ್ಲಿ ಕೂಡ 18 ಆಡ್ ಮಾಡಬೇಕು. 20 + 18, 20ಕ್ಕೆ 18 ಕೂಡಿಸಿದ್ರೆ ಎಷ್ಟಾಗ್ತದೆ? ಎಸ್ 38. ಆಪ್ಷನ್ ಸಿ ಸರಿಯಾದ ಉತ್ತರ. 20ಕ್ಕೆ 18 ಸೇರಿಸಿದ್ರಾಗ 38 ಆಗ್ತದೆ. ಸರಿ ಆಯ್ತಾ? ಎಸ್, ಆಪ್ಷನ್ ಸಿ ಸರಿಯಾದ ಉತ್ತರ. ಕ್ಲಿಯರ್ ಇದೆ? ಜಸ್ಟ್ ಲಾಜಿಕ್ ಏನಿತ್ತು, ಆಡ್ ಮಾಡಿದಾನೆ, ಎಷ್ಟೆಷ್ಟು ಆಡ್ ಮಾಡ್ಕೋತ ಹೋಗಿದ್ದಾನೆ, ಪ್ರತಿಯೊಂದಕ್ಕೆ 18 18 ಜಾಸ್ತಿ ಮಾಡಿದಾನೆ. ಇವೆರಡಕ್ಕೂ ಏನ್ ಸಂಬಂಧ ಅದ? 18 ಜಾಸ್ತಿ ಮಾಡಿ ಬರ್ದಿದ್ದಾನೆ. 13 ಇದ್ದಿದ್ದು 31 ಹೇಗಾಯ್ತು? 18 ಜಾಸ್ತಿ ಮಾಡ್ದ. 15 ಇದ್ದಿದ್ದು 33 ಹೇಗಾಯ್ತು? 18 ಜಾಸ್ತಿ ಮಾಡ್ದ. ಅದೇ ರೀತಿ ನೀವು ಕೂಡ 20ಕ್ಕೆ 18 ಜಾಸ್ತಿ ಮಾಡಿ ಬರಿಬೇಕು. 20 + 18 ಎಷ್ಟಾಗ್ತದೆ? 38 ಆಗ್ತದೆ. ಕ್ಲಿಯರ್ ಆಯ್ತಾ? ಎಸ್. ನೆಕ್ಸ್ಟ್ ಕ್ವಶನ್. ಎಸ್, ಅದೇನಾಯ್ತು? ನಂಬರ್ ಅನಾಲಜಿ ಆಯ್ತು. ಈಗ ಬರಬೇಕಾಗಿದ್ದು ವರ್ಡ್ ಅನಾಲಜಿ. ಬೇಸ್ಡ್ ಆನ್ GK ಟೈಪ್ ಕ್ವಶನ್ಗಳು ಬರ್ತಾವೆ ಇಲ್ಲಿ, GS ಬೇಸ್ಡ್ ಕ್ವಶನ್ಗಳು. ಬಟ್ ಟೋಟಲ್ ಆಗಿ ಅನಾಲಜಿ ಒಳಗೆ 3 ಟೈಪ್ಸ್ ಇದಾವೆ. ಒಂದು ನಂಬರ್ ಅನಾಲಜಿ, ವರ್ಡ್ ಅನಾಲಜಿ, ಲೆಟರ್ ಅನಾಲಜಿ. ಇದು ಅನಾಲಜಿ ಟಾಪಿಕ್ ಮೇಲೆ ತಗೊಂಡ್ ಬಂದಿದ್ದು ಕ್ವಶನ್ಗಳು. ನಾನು ಫಿಕ್ಸ್ ಕ್ವಶನ್ಗಳು ಇದ್ದೇ ಇರ್ತಾವೆ, 4 to 5 ಮಾರ್ಕ್ಸ್ ಕೇಳ್ತೇನೆ ಈ ಚಾಪ್ಟರ್ ಮೇಲೆ. ಅನಾಲಜಿ ಮೀನ್ಸ್ ಸಿಮಿಲಾರಿಟಿ. ಹೌದಾ? ಎಸ್. ಇದು ಯಾವ್ದಂದ್ರೆ GS ಬೇಸ್ಡ್ ಕ್ವಶನ್ಗಳು. ನೋಡಿ, GK ನಾಲೆಜ್ ಇತ್ತಂದ್ರೆ ಈ ಕ್ವಶನ್ಗಳಿಗೆ ಆನ್ಸರ್ ಗಳನ್ನ ನೀವು ಮಾಡಬಹುದು. ಈಗ ನೋಡ್ರಿ, ಬಿಹಾರ್ ಮತ್ತೆ ಜಾರ್ಖಂಡ್ ಇದಕ್ಕೆ ಏನ್ ರಿಲೇಷನ್ ಅದನ್ನಂತ ನೀವು ಕಂಡು ಹಿಡ್ಕೊಳ್ಬೇಕು. ಮತ್ತೆ ಛತ್ತೀಸ್ಗಢಗೆ ಯಾವ್ದನ್ನ ಕೊಡ್ತೀರಂತ ಕೆಳಗಡೆ ಆಪ್ಷನ್ಗಳನ್ನು ಕೊಟ್ಟಿದೆ. ಛತ್ತೀಸ್ಗಢ, ಮಹಾರಾಷ್ಟ್ರನ, ರಾಂಚಿನ, ರಾಯ್ಪುರ, ಮಧ್ಯಪ್ರದೇಶ. ಏನ್ ರಿಲೇಷನ್ ಅದ, ಏನ್ ಸಂಬಂಧ ಅದ ನೋಡ್ಕೊತ ಹೋಗೋಣ. ಬಿಹಾರ್ ಇದ್ದಿದ್ದ ಜಾರ್ಖಂಡ್ ಆಗಿದೆ ಅಂದ್ರೆ ಏನ್ ರಿಲೇಷನ್ ಅಪ್ಪ? ಬಿಹಾರ್ ಇದ್ದಿದ್ದ ಜಾರ್ಖಂಡ್ ಅಂದ್ರೆ ಈಗ ನೋಡ್ರಿ, ಜಾರ್ಖಂಡ್ ಅನ್ನ ಡಿವೈಡ್ ಮಾಡ್ತು. ಬಿಹಾರ್ ಅನ್ನೋದು ಸ್ಟೇಟ್ ಅದಲ್ಲ, ಜಾರ್ಖಂಡ್ ಸ್ಟೇಟ್ ಇರೋದು ಯಾವ್ದು ಒಡೆದ್ ಬಂತಂದ್ರೆ ಜಾರ್ಖಂಡ್ ಅನ್ನು ಡಿವೈಡ್ ಮಾಡಿದ್ ಯಾವ್ದು? ಬಿಹಾರದಿಂದ ಡಿವೈಡ್ ಆಗಿ ಬಂದಂತಹ ರಾಜ್ಯ ಯಾವ್ದಪ್ಪ ಅಂದ್ರೆ ಯಾವ್ದು? ಜಾರ್ಖಂಡ್. ಅದೇ ರೀತಿ ಛತ್ತೀಸ್ಗಢನ್ನ ಡಿವೈಡ್ ಮಾಡಿತ್ತು. ಯಾವ ಸ್ಟೇಟ್ ಇಂದ ಡಿವೈಡ್ ಆಗಿದ್ದದು? ಒಡೆದಿದ್ದು. ಈಗ ಹೆಂಗ ನೀವು ತೆಲಂಗಾಣ, ಆಂಧ್ರ ಪ್ರದೇಶ ಅಂತಿರಲ್ಲ, ಆಂಧ್ರ ಪ್ರದೇಶ ಇದ್ದಿದ್ದು ತೆಲಂಗಾಣ ಒಡೆದು ಬಂತು. ಅದೇ ನಮ್ಮ ಜಿಲ್ಲೆ ಫಾರ್ ಎಕ್ಸಾಂಪಲ್ ತಗೋಬೇಕಂದ್ರೆ ಈಗ ಬಳ್ಳಾರಿ, ವಿಜಯನಗರ, ಬಳ್ಳಾರಿಯನ್ನು ಒಡೆದು ಕಿಶಿ ವಿಜಯನಗರ ಬಂತು. ಅದೇ ರೀತಿ ಈ ಸ್ಟೇಟ್ ರಚನೆ ಆಗಿದ್ದು ಯಾವ ಸ್ಟೇಟ್ ಅನ್ನ ಡಿವೈಡ್ ಆಗಿ ಬಂತು? ಛತ್ತೀಸ್ಗಢ. ಇದು ಹೌದಾ? ಜಾರ್ಖಂಡ್ ಬಂತು, ಬಿಹಾರನ್ನ ಡಿವೈಡ್ ಮಾಡಿ. ಅದೇ ತರ ಛತ್ತೀಸ್ಗಢ ಬಂದಿದ್ದು ಮಹಾರಾಷ್ಟ್ರ ರಾಜ್ಯ ಡಿವೈಡ್ ಅಂತೂ ಅಲ್ಲ, ರಾಂಚಿ ಅಂತೂ ಅಲ್ಲ. ಎಸ್, ರಾಯ್ಪುರ್. ಇಲ್ಲಿ ರಾಜಧಾನಿ ಬಗ್ಗೆ ಮಾತಾಡ್ತಾ ಇಲ್ಲ. ಎಸ್, ಆಪ್ಷನ್ ಡಿ ಸರಿಯಾದ ಉತ್ತರ. ಮಧ್ಯಪ್ರದೇಶ ಸ್ಟೇಟ್ ಅನ್ನ ಡಿವೈಡ್, ಇದನ್ನು ಒಡೆದ ಕಿಶಿ ಬಂದಂತ ರಾಜ್ಯ ಯಾವ್ದಪ್ಪ ಅಂದ್ರೆ ಛತ್ತೀಸ್ಗಢ. ಯಾವುದು? ಮಧ್ಯಪ್ರದೇಶ. ಸರಿಯಾದ ಉತ್ತರ ಮಧ್ಯಪ್ರದೇಶ ರಾಜ್ಯವನ್ನ ಇದರಿಂದ ಒಡೆದು ಬಂದಿದ್ದ ರಾಜ್ಯ ಯಾವ್ದಪ್ಪ ಅಂದ್ರೆ ಛತ್ತೀಸ್ಗಢ. 2000 ಅಲ್ಲಿ ನೀವು GK ಅಲ್ಲಿ ಓದ್ತೀರಿ, 2000ರಲ್ಲಿ ರಚನೆ ಆದಂತ ರಾಜ್ಯ ಇದು ಛತ್ತೀಸ್ಗಢದು. ಗೊತ್ತಿರ್ಲಿ ನಿಮಗೆ. ಜಾರ್ಖಂಡ್ ಬಿಹಾರಿಂದ ಡಿವೈಡ್ ಆಗಿ ಬಂದ್ರೆ ಅದೇ ರೀತಿ ಮಧ್ಯಪ್ರದೇಶದಿಂದ ಡಿವೈಡ್ ಆಗಿ ಬಂದಿದ್ದ ರಾಜ್ಯ ಯಾವ್ದಪ್ಪ ಅಂದ್ರೆ ಛತ್ತೀಸ್ಗಢ. ಕ್ಲಿಯರ್ ಆಯ್ತಾ? ಎಸ್. ನೆಕ್ಸ್ಟ್ ಇದು ಯಾವುದು? ವರ್ಡ್ ಎನಾಲಜಿ ಬೇಸ್ಡ್ ಕ್ವಶನ್ಗಳು. ಎಸ್, ಇಲ್ಲಿ ನೋಡ್ರಿ, ಪೇಪರ್ ಅನ್ನೋದು ಗ್ಲೂ ಅಂತ ಬರೆದಿದ್ದಾನೆ. ಏನ್ ಸಂಬಂಧ ಅದ ನೋಡ್ರಿ ಕರೆಕ್ಟ್ ಆಗಿ. ಪೇಪರ್ ಗ್ಲೂ ಏನ್ ಸರ್? ಗ್ಲೂ ಅಂದ್ರೆ ಏನಂದ್ರೆ ಅಂಟು. ನೀವು ಅಂತಿರಲ್ಲ ಗಮ್ಮು. ಪೇಪರ್ ಗ್ಲೂ ಆದ್ರೆ ಬ್ರಿಕ್ಗೆ ಯಾವುದನ್ನ ಕೊಡ್ತೀರಿ? ರಾಜಗೀರ್, ಮೋಟಾರ್, ಸ್ಟೋನ್, ವಾಲ್. ಎರಡಕ್ಕೂ ಸಂಬಂಧ ನೋಡ್ರಿ.
ಪೇಪರ್ ಅನ್ನ ಗಮ್, ಈಗ ಪೇಪರ್ ಅನ್ನ ಜೋಡಣೆ ಮಾಡ್ಬೇಕಂದ್ರೆ, ಪೇಪರ್ ಅನ್ನ ಒಂದೊಂದು ಪೇಪರ್ಗೆ ಅಂಟಿಸ್ಬೇಕಂದ್ರೆ, ಒಂದು ಪೇಪರ್ ಮೇಲೆ ಒಂದು ಪೇಪರ್ ಇಟ್ಟು ಅಂಟಿಸ್ಬೇಕಂದ್ರೆ ನಮಗೆ ಯೂಸ್ ಆಗೋದು ಯಾವ್ದಂದ್ರೆ ಗ್ಲೂ. ಹೌದಾ? ಗಮ್ ಥ್ರೂ ನಾವ್ ಏನ್ ಮಾಡ್ತೀವಿ, ಅಂಟಿಸ್ತೀವಿ. ಒಂದೊಂದು ಪೇಪರ್ ಅನ್ನ ಅಂಟಿಸ್ಬೇಕಂದ್ರೆ ನಮಗೆ ಗ್ಲೂ ಅವಶ್ಯಕತೆ ಇದೆ. ಅದೇ ರೀತಿ ಬ್ರಿಕ್ ಅಂದ್ರೆ ಏನು, ಇಟ್ಟಂಗಿ, ನೀವು ಅಂತಿರಲ್ಲ ಕಲ್ಲು, ಮನೆ ಕಟ್ಟುವಾಗ ಕಲ್ಲುಗಳನ್ನ ಒಂದ್ರ ಮೇಲೆ ಒಂದು ಜೋಡಣೆ ಮಾಡ್ತಾರೆ, ಮಿಡಲ್ ಹಾಕ್ತಾರೆ. ಹೌದಾ? ಸಿಮೆಂಟ್ ಅನ್ನ ಸ್ಲರ್ರಿ ಅಂತ ಕರೀತಾರೆ. ಅದನ್ನ ಜೋಡಣೆ ಮಾಡ್ಬೇಕಂದ್ರೆ ಇಟ್ಟಂಗಿಗಳನ್ನ ಒಂದ್ರ ಮೇಲೆ ಒಂದ್ ಇಡ್ತಾರೆ, ಮಿಡಲ್ ಹಾಕ್ತಾರೆ ನೋಡ್ರಿ, ಅಲ್ಲಿ ಗಮ್ ಹಾಕಲ್ಲ. ಅದನ್ನ ಹಚ್ಚಬೇಕಂದ್ರೆ ಅದನ್ನ ಯಾವ್ದು ಸ್ಲರ್ರಿ ಅಂತ ಕರೀತಾರೆ. ಅದು ಸಿಮೆಂಟಿನ ಪೇಸ್ಟ್ ಅನ್ನ ಹಾಕ್ತಾ ಹೋಗ್ತಾರೆ. ಅದಕ್ಕೆ ಏನಂತ ಕರೀತಾರೆ ಅಂದ್ರೆ ಮೋಟಾರ್ ಅಂತ ಕರೀತಾರೆ, ಮೋರ್ಟಾರ್ಸ್. ಹೌದಾ? ಅದಕ್ಕೆ ಏನಂತ ಕರೀತಾರೆ, ಮೋಟಾರ್ ಅಂತ ಕರೀತಾರೆ. ಅದು ಏನಂದ್ರೆ ಸ್ಲರ್ರಿ ಅಂತ ಕೂಡ ಕರಿಬಹುದು, ಸಿಮೆಂಟಿನ ಸ್ಲರ್ರಿ ಅಂತ ಕೂಡ ಕರಿಬಹುದು. ಸಿಮೆಂಟಿನ ನೀರು ಇರ್ತದಲ್ಲ, ಅದನ್ನ ಪೇಸ್ಟ್ ಅದನ್ನ ಅದ್ರ ಮೇಲೆ ಇಟ್ಟು ಅದನ್ನ ಜೋಡಣೆ ಮಾಡ್ತಾ ಹೋಗ್ತಾರೆ. ಹೌದಾ? ಪೇಪರ್ ಅನ್ನ ಸ್ಟಿಕ್ ಮಾಡ್ಬೇಕಂದ್ರೆ ಗ್ಲೂ ಯೂಸ್ ಆದ್ರೆ, ಬ್ರಿಕ್ ಅನ್ನ ಸ್ಟಿಕ್ ಮಾಡ್ಬೇಕಂದ್ರೆ ಯಾವುದು ಮೋಟಾರ್ ಅನ್ನ ಯೂಸ್ ಮಾಡ್ತಾರೆ. ಅದಕ್ಕೆ ಇನ್ನೊಂದು ಅರ್ಥದಲ್ಲಿ ಸ್ಲರ್ರಿ ಅಂತ ಕೂಡ ಕರೀತಾರೆ. ಕ್ಲಿಯರ್ ಆಯ್ತಾ? ಎಸ್. ಚಲೋ ನೆಕ್ಸ್ಟ್ ಕ್ವಶನ್. ಎಸ್, ಇಲ್ಲಿನೂ ಕೂಡ ಬಂತು ನೋಡ್ರಿ, ವರ್ಡ್ ಎನಾಲಜಿ ಮೇಲೆ. ಇಂಡಿಯಾ ಇದ್ದಿದ್ದು ಟೈಗರ್ ಅಂತ ಆಯ್ತು. ಏನಿದೆ ರಿಲೇಷನ್ ಇದು? ಭಾರತ ಹುಲಿ ಆದ್ರೆ ನೇಪಾಳ ಯಾವುದನ್ನ ಕೊಡ್ತೀರಿ? ಲಯನ್ ಅದ, ಕೌ, ರೈನೋಸಾರ್ಸ್, ಲಿಯೋಪಾರ್ಡ್. ಹೌದಾ? ಚಿರತೆ. ಯಾವ್ದೆಲ್ಲ ನೋಡ್ರಿ, ಇಂಡಿಯಾ ಟೈಗರ್ ಆದ್ರೆ ಭಾರತ ಹುಲಿ. ಭಾರತ ಮತ್ತೆ ಹುಲಿಗೆ ಏನ್ ರಿಲೇಷನ್ ಅದ ನೋಡ್ರಿ. ಎಸ್, ನೇಪಾಳ ಇದ್ದಿದ್ದ ಯಾವುದನ್ನ ಕೊಡ್ತೀರಿ? ಏನಿದೆಪ್ಪ ರಿಲೇಷನ್? ಇಂಡಿಯಾ ಮತ್ತೆ ಟೈಗರ್ ನ್ಯಾಷನಲ್ ಅನಿಮಲ್. ಹೌದಾ? ಇಂಡಿಯಾದ ನ್ಯಾಷನಲ್ ಅನಿಮಲ್ ಹುಲಿ ಆದ್ರೆ ಭಾರತದ ರಾಷ್ಟ್ರೀಯ ಪ್ರಾಣಿ ಹುಲಿ ಆದ್ರ ನ್ಯಾಷನಲ್ ಅನಿಮಲ್, ರಾಷ್ಟ್ರೀಯ ಪ್ರಾಣಿ ಹುಲಿ ಆದ್ರ ರಿಲೇಷನ್ ಏನದ? ನ್ಯಾಷನಲ್ ಅನಿಮಲ್ ಅದ. ಅದೇ ರೀತಿ ನೇಪಾಳದ ನ್ಯಾಷನಲ್ ಅನಿಮಲ್ ಯಾವ್ದದ ಅನ್ನೋದು ಗೊತ್ತಾಗಬೇಕು. ನೇಪಾಳದ ರಾಷ್ಟ್ರೀಯ ಪ್ರಾಣಿ ಯಾವುದು? ಎಸ್, ಕೌ. ನೇಪಾಳದ ರಾಷ್ಟ್ರೀಯ ಪ್ರಾಣಿ ಯಾವ್ದಾಗ್ತದೆ ಇಲ್ಲಿ? ಆಪ್ಷನ್ ಒಳಗೆ ನೋಡ್ರಿ. ಅದಕ್ಕೆ ಕೆ ಸ್ವಲ್ಪ ಗೊತ್ತಿರ್ಲಿ, ಕೆ ನಾಲೆಜ್ ಇದ್ದಾಗ ಮಾತ್ರ ಇವುಗಳಿಗೆ ಕ್ವಶನ್ ಗಳನ್ನ ಆನ್ಸರ್ ಮಾಡಕ್ ಬರ್ತದೆ. ಪ್ರತಿಯೊಂದು ಕಂಟ್ರಿದು ನಿಮ್ಗೆ ನ್ಯಾಷನಲ್ ಅನಿಮಲ್ಗಳು ಗೊತ್ತಿರಬೇಕು, ನ್ಯಾಷನಲ್ ಬರ್ಡ್ಸ್ ಗಳು ಗೊತ್ತಿರಬೇಕು. ಎಸ್, ನೇಪಾಳದ ರಾಷ್ಟ್ರೀಯ ಪ್ರಾಣಿ ಯಾವ್ದಪ್ಪ ಅಂದ್ರೆ ಕೌ, ಆಕಳು. ರಾಷ್ಟ್ರೀಯ ಪ್ರಾಣಿ ಯಾವುದು? ಆಕಳು, ಕೌ ಅಂತ ಕರಿತೀವಿ. ಎಸ್, ಸರಿಯಾದ ಉತ್ತರ ಕೌ ನೋಡ್ರಿ. ನೇಪಾಳದ ರಾಷ್ಟ್ರೀಯ ಪ್ರಾಣಿ ಇಂಡಿಯಾ ಟೈಗರ್ ಆದ್ರೆ ನೇಪಾಳ ಕೌ. ಕ್ಲಿಯರ್ ಆಯ್ತಾ? ಎಸ್, ನೆಕ್ಸ್ಟ್ ಹೋಗೋಣ. ಎಸ್, ಎಂಟಮೊಲಜಿ ಇನ್ಸೆಕ್ಟ್ಸ್ ಆದ್ರೆ ಬಯಾಲಜಿ ರಿಲೇಟೆಡ್ ನೋಡ್ರಿ. ಎಟಿಮೋಲಜಿ ಇದಕ್ಕೆ ಏನ್ ಸಂಬಂಧ ಇದೆ ನೋಡ್ರಿ. ಎಂಟಮೊಲಜಿ ಇನ್ಸೆಕ್ಟ್ಸ್ ಅಂತ ಬರ್ದಿದ್ದಾರೆ. ಏನ್ ಇದರದ ಮೀನಿಂಗು? ಎಂಟಮೊಲಜಿ ಇನ್ಸೆಕ್ಟ್ ಬರ್ದಾರಂದ್ರೆ ದ ಸ್ಟಡಿ ಆಫ್ ಇನ್ಸೆಕ್ಟ್ಸ್, ಕೀಟಗಳ ಅಧ್ಯಯನವನ್ನ, ಇನ್ಸೆಕ್ಟ್ಸ್ ಅಂದ್ರೆ ಕೀಟಗಳು. ದ ಸ್ಟಡಿ ಆಫ್ ಇನ್ಸೆಕ್ಟ್ಸ್ ಈಸ್ ಕಾಲ್ಡ್ ಆಸ್ ಎಂಟಮೊಲಜಿ. ಕೀಟಗಳ ಅಧ್ಯಯನವನ್ನ ನಾವೇನಂತ ಕರಿತೀವಿ ಅಂದ್ರೆ ಎಂಟಮೊಲಜಿ ಅಂತ ಕರಿತೀವಿ. ಹೌದಾ? ಅದೇ ರೀತಿ ಎಟಿಮಾಲಜಿ ಅಂತ ಕೊಟ್ಟಿದ್ದಾರೆ. ಅದ್ರ ಸ್ಟಡಿ ಆಫ್ ಯಾವುದನ್ನ ನಾವು ಕರಿತೀವಿ? ಸ್ಟಡಿ ಆಫ್ ಇನ್ಸೆಕ್ಟ್ಸ್ ಗೆ ಎಂಟಮೊಲಜಿ ಅಂತ ಕರಿತೀವಿ. ಕೀಟಗಳ ಅಧ್ಯಯನವನ್ನ ಎಂಟಮೊಲಜಿ ಅಂತ ಕರೀತಾರೆ. ಯಾವುದರ ಸ್ಟಡಿಯನ್ನ ನಾನು ಎಟಿಮಾಲಜಿ ಅಂತ ಕರಿತೀವಿ. ಪ್ಲಾಂಟ್ಸ್ ಗಳ ಅಧ್ಯಯನ ಎಟಿಮಾಲಜಿನ ರಾಂಗ್. ಇದು ವರ್ಡ್ಸ್ ಗಳ ಅಧ್ಯಯನ, ಬುಕ್ಸ್ ಗಳ ಅಧ್ಯಯನವನ್ನು ಎಟಿಮಾಲಜಿ ನೋ ರಾಂಗ್. ಸ್ಯಾಟಲೈಟ್ ಅದರ ಬಗ್ಗೆ ಅಧ್ಯಯನವನ್ನ ನಾವು ಎಟಿಮಾಲಜಿ ಅಂತ ಕರಿತೀವ? ಇಲ್ಲ. ಕರೆಕ್ಟ್ ಸರಿಯಾದ ಉತ್ತರ ಯಾವುದಂದ್ರೆ ವರ್ಡ್ಸ್. ದ ಸ್ಟಡಿ ಆಫ್ ವರ್ಡ್ಸ್ ಈಸ್ ಕಾಲ್ಡ್ ಆಸ್ ಎಟಿಮಾಲಜಿ. ಪದಗಳ ಅಧ್ಯಯನವನ್ನ ಎಟಿಮಾಲಜಿ ಅಂತ ಕರಿತೀವಿ. ದ ಸ್ಟಡಿ ಆಫ್ ವರ್ಡ್ಸ್ ಈಸ್ ಕಾಲ್ಡ್ ಆಸ್ ಎಟಿಮಾಲಜಿ. ಪದಗಳ ಅಧ್ಯಯನವನ್ನ ಏನಂತ ಕರಿತೀವಿ ನಾವು? ಎಟಿಮಾಲಜಿ. ಸರಿಯಾದ ಉತ್ತರ ಇಲ್ಲಿ ಯಾವ್ದಪ್ಪ ಅಂದ್ರೆ ವರ್ಡ್ಸ್. ಆಪ್ಷನ್ ಬಿ ಸರಿಯಾದ ಉತ್ತರ. ಕ್ಲಿಯರ್ ಆಯ್ತಾ? ಪ್ರತಿಯೊಂದನ್ನು ಕಾರ್ಡಿಯಾಲಜಿ ಅಂತ ಕೊಟ್ಟಿರ್ತಾರೆ. ದ ಸ್ಟಡಿ ಆಫ್ ಹಾರ್ಟ್, ಎಲ್ಲಾ ಲಾಜಿಗಳನ್ನ ನೀವು ಸ್ಟಡಿ ಮಾಡ್ಬೇಕು ಪ್ರತಿಯೊಂದನ್ನು ಕೂಡ. ಅದು ಸೆಸ್ಮಾಲಜಿ, ಕಾರ್ಡಿಯಾಲಜಿ, ಪ್ರತಿಯೊಂದನ್ನು ಎಂಟಮಾಲಜಿ, ಇವೆಲ್ಲವೂ ಬಯಾಲಜಿಯಲ್ಲಿ ಬರ್ತವೆ. ಎಲ್ಲಾ ಲಾಜಿಗಳನ್ನ ಸ್ಟಡಿ ಮಾಡಬೇಕಾಗ್ತದೆ. ಹೌದಾ? ಕೆ ಬೇಸ್ಡ್ ಕ್ವಶನ್ಗಳು ಬರ್ತವೆ. ಕ್ಲಿಯರ್ ಆಯ್ತಾ? ದ ಸ್ಟಡಿ ಆಫ್ ವರ್ಡ್ಸ್ ಈಸ್ ಕಾಲ್ಡ್ ಆಸ್ ಎಟಿಮಾಲಜಿ. ನೆಕ್ಸ್ಟ್ ಕ್ವಶನ್. ಎಸ್ಟ್, ಇಲ್ಲಿ ನೋಡ್ರಿ. ಫಸ್ಟ್ ಟೈಪ್ ಓದಿದ್ರಿ ನೀವು, ನಂಬರ್ ಎನಾಲಜಿ ಆಯ್ತು, ಮತ್ತೆ ವರ್ಡ್ ಎನಾಲಜಿ ಆಯ್ತು. ಈಗ ಬರೋದು ಯಾವ್ದಪ್ಪ ಅಂದ್ರೆ ಲೆಟರ್ ಎನಾಲಜಿ. ಇಲ್ಲಿ ನೋಡ್ರಿ ಏನಂತ ಕೊಟ್ಟಿದ್ದಾನೆ, ಫಾರೆಸ್ಟ್ ಈ ತರ ಬರ್ದಿದ್ದಾನೆ. ಇದಕ್ಕೆ ಏನ್ ಸಂಬಂಧ ಐತಂತ ನೋಡ್ಕೊಂಡು
ಮುಂದಿನ ಎರಡು ಪದಗಳಿಗೆ ನೀವು ಜೋಡಣೆಯನ್ನ ಮಾಡಬೇಕು. ಫಾರೆಸ್ಟ್ ಅನ್ನೋದು ಜೋಡಣೆ ಮಾಡಿದ ನೋಡ್ರಿ. ಫಾರೆಸ್ಟ್ ಅನ್ನೋದು TSROFE ಅಂತ ಬರ್ದಾನ. ಹಾಗಾದ್ರೆ ಮೂವಿಂಗ್ ಅನ್ನ ಏನಂತ ಬರೀತೀರಿ? ಫಾರೆಸ್ಟ್ ಅನ್ನ TSROFE ಅಂತ ಬರೆದ್ರೆ ಮೂವಿಂಗ್ ಅನ್ನ ಹೆಂಗ್ ಬರೀತೀರಿ ಅನ್ನೋದು ಕೇಳಿದಾನೆ ಇಲ್ಲಿ. ಹೌದಾ? ಎಸ್, ನೋಡೋಣ ಅಂತ. ಫಾರೆಸ್ಟ್ ಗೆ ಏನ್ ಲಿಂಕ್ ಹಚ್ಚ ನೋಡೋಣ. ಇಲ್ಲಿರುವ ಪದಗಳೇ ಇಲ್ಲಿ ಅದಾವ, ನೋಡೋಣ, ಚೆಕ್ ಮಾಡೋಣ. ಅದೇ ಏನಾರು ರಿವರ್ಸ್ ಆಗ್ಯಾವ ನೋಡೋಣ. ಫಾರೆಸ್ಟ್ ಅನ್ನ ಬರ್ಕೊಳ್ಳೋಣ. TSROFE ಅಂತ ಬರ್ದಿದ್ದಾನೆ. ಅಂದ್ಮೇಲೆ ಇಲ್ಲಿ ನೋಡ್ರಿ, ಫಾರೆಸ್ಟ್ ಅನ್ನೋದು ಎಫ್ ಅನ್ನೋದು ಎಲ್ಲಿ ಬಂದಿದೆ? ಎಫ್ ಅನ್ನೋದು ಇಲ್ಲಿಗೆ ಬಂದಿದೆ. ಅಂದ್ಮೇಲೆ ST ಇದ್ದಿದ್ದ TS ರಿವರ್ಸ್ ಮಾಡಿ TS ಬರ್ದಿರ್ಬೋದು. ಅದೇ ತರ ನಾವು NG ಇದ್ದಿದ್ದು ರಿವರ್ಸ್ ಮಾಡಿದ್ರೆ GN ಆಗ್ಬೇಕು. ಎಸ್, ಆಪ್ಷನ್ ಒಳಗಂತೂ GN ಇಲ್ಲ, ಫಸ್ಟ್ ಎರಡು ಲೆಟರ್. ಹಾಗಾದ್ರೆ ಆ ಲಾಜಿಕ್ ಅಂತೂ ಅಪ್ಲೈ ಆಗಲ್ಲ. ಇಲ್ಲಿ ಯಾವ ಲಾಜಿಕ್ ಅಪ್ಲೈ ಮಾಡಿರ್ತಾನೆ? ಇಲ್ಲಿ ರಿವರ್ಸ್ ಅಂತೂ ಆಗಿಲ್ಲ, ಯಾವ ಲೆಟರ್ಗಳನ್ನು ರಿವರ್ಸ್ ಆಗಿಲ್ಲ. ಇದು ಎಕ್ಸಾಮ್ ಅಲ್ಲಿ ಆಗಿತ್ತು ನೋಡ್ರಿ ನಿಮಗೆ. SSC CHSL ಒಳಗೆ 2023 ಅಂತ ಕೇಳಿದಂತ ಕ್ವಶನ್ ಇದೆ ಇದು. ಇಲ್ಲಿ ನೋಡ್ರಿ ಯಾವ ತರ ಲಾಜಿಕ್ ಅಪ್ಲೈ ಮಾಡಿದಾನೆ ಅಂದ್ರೆ, ಫಾರೆಸ್ಟ್ ಅನ್ನೋದು ಎಲ್ಲಾ ಪ್ಲೇಸ್ ವ್ಯಾಲ್ಯೂಗಳು ಗೊತ್ತಿರ್ಬೇಕಾ? ಇದನ್ನ ಏನ್ ಮಾಡಿದಾನೆ, ನಂಬರಿಂಗ್ ಕೊಟ್ಟಿದ್ದಾನೆ. ಎಷ್ಟನೇ ಅಕ್ಷರ ಇದು? 6ನೇ ಅಕ್ಷರ. ನೆಕ್ಸ್ಟ್ ಇದು 15ನೇ ಅಕ್ಷರ O, 18ನೇ ಅಕ್ಷರ R, 5ನೇ ಅಕ್ಷರ E, 19ನೇ ಅಕ್ಷರ S, 20ನೇ ಅಕ್ಷರ T. ಈಗ ನೀವೇನ್ ಮಾಡ್ಬೇಕಂದ್ರೆ ಹೆಂಗ್ ಬರ್ದಿದ್ದಾನೆ, ಆರ್ಡರ್ ವೈಸ್ ನಂಬರಿಂಗ್ ಫಸ್ಟ್ ದೊಡ್ಡದಿಂದ ಚಿಕ್ಕದ ಕಡೆ ಹೋಗಿದ್ದಾನೆ. ದೊಡ್ಡ ನಂಬರ್ ಯಾವ್ದು ಬರ್ತದೆ ನೋಡ್ರಿ, ಫಸ್ಟ್ ಯಾವ್ದು? 20ನೇ ಅಕ್ಷರ, ಪ್ಲೇಸ್ ವ್ಯಾಲ್ಯೂ ಅದರದ್ದು 20ನೇ ಅಕ್ಷರ T, ಫಸ್ಟ್ T ಬರ್ದಿದ್ದಾನೆ ನೋಡ್ರಿ. ನೆಕ್ಸ್ಟ್ ಬರೋದು 20 ಆದ ನಂತರ 19 S ತಗೊಂಡಿದ್ದಾನೆ. ಹಂಗೆ ಗ್ರೇಟರ್ ಇಂದ ಸ್ಮಾಲೆಸ್ಟ್ ಕಡೆ ಹೋಗಿದ್ದಾನೆ. ನೆಕ್ಸ್ಟ್ ಬರೋದು ಯಾವ್ದು ನಂಬರ್? 18. 18ನೇ ಅಕ್ಷರ ಬರಬೇಕು, R ಇದೆಯಾ? ಎಸ್. ನೆಕ್ಸ್ಟ್ ಬರೋದು 15ನೇ ಅಕ್ಷರ, 15 ಬರ್ತದೆ, ಎಸ್. O ಬರ್ತದೆ. ನೆಕ್ಸ್ಟ್ ಇರೋದು ಯಾವುದು? 6. ಹೌದಾ? ಎಸ್ ಆಯ್ತು, 6 F, ದೆನ್ ಲಾಸ್ಟ್ ಇರೋದು E. ಈ ತರ ಮಾಡಿದ್ದಾನೆ. ಅದು ಆರ್ಡರ್ ವೈಸ್ ಬರ್ದಿದ್ದಾನೆ. ಬಿಗ್ಗರ್ ಇಂದ ಸ್ಮಾಲರ್ ಕಡೆ ಹೋಗಿದ್ದಾನೆ, ಆರ್ಡರ್ ವೈಸ್. ಫಸ್ಟ್ ಅಕ್ಷರ 19ನೇ ಅಕ್ಷರ, 20ನೇ ಅಕ್ಷರ, ಆಮೇಲೆ 19, ಆಮೇಲೆ 18, ಆಮೇಲೆ 10, 15, 6, 5 ಈ ತರ ಬಿಡಿಸ್ತಾ ಹೋಗಿದ್ದಾನೆ. ಅದೇ ತರ ನೀವು ಮೂವಿಂಗು ಬರಿಬೇಕು. ಇದ್ರ ಆಕ್ಚುಯಲ್ ವ್ಯಾಲ್ಯೂಗಳು ಗೊತ್ತಾಗ್ಬೇಕಾ? ಪ್ಲೇಸ್ ವ್ಯಾಲ್ಯೂಗಳು ಗೊತ್ತಿದ್ರೆ ಮಾತ್ರ ಇದು ಆನ್ಸರ್ ಅನ್ನು ಮಾಡಕ್ ಬರ್ತದೆ. ಎಸ್. M ಅನ್ನೋದು 13ನೇ ಅಕ್ಷರ, O ಅನ್ನೋದು 15ನೇ ಅಕ್ಷರ, V 22, I 9, N 14ನೇ ಅಕ್ಷರ, G 7ನೇ ಅಕ್ಷರ. ಎಲ್ಲಾ ಅಲ್ಫಾಬೆಟ್ಗಳು ಎಷ್ಟನೇ ಪ್ಲೇಸ್ ಒಳಗದಾವ ಅಂತ ಗೊತ್ತಾಗಬೇಕು. ನಮಗೆಲ್ಲ ಗೊತ್ತಿದೆ 26 ಅಕ್ಷರಗಳದಾವ. ಹೌದು, 26ನೇ ಅಕ್ಷರ ಯಾವ್ದು ಅನ್ನೋದು ಎಲ್ಲರಿಗೆ ಹೇಳಕ್ ಬರ್ತದೆ. Z 1ನೇ ಅಕ್ಷರ A. 18ನೇ ಅಕ್ಷರ ಯಾವ್ದು ಕೇಳಿದ್ರೆ ತಟ್ಟನೆ ಆನ್ಸರ್ ಹೇಳಕ್ ಬರ್ಬೇಕು. 18ನೇ ಅಕ್ಷರ R, 15ನೇ ಅಕ್ಷರ O, 14ನೇ ಅಕ್ಷರ N, M 13ನೇ ಅಕ್ಷರ. ಇದು ಬರ್ಯಾಕ್ ಬಂದ್ರೆ ಮಾತ್ರ ನಿಮ್ಗೆ ಈಸಿಯಾಗಿ ಆನ್ಸರ್ ಮಾಡೋದು. ಈಗ ನೋಡ್ರಿ, ಫಸ್ಟ್ ಯಾವ್ದು ಬರ್ತದೆ? ಹೈಯೆಸ್ಟ್ ದಿಂದ ಲೋಯೆಸ್ಟ್ ಕಡೆ ಹೋಗೋದು. ಫಸ್ಟ್ V ಬರ್ತದೆ. ಎಸ್. V ಎಲ್ಲದ ಆಪೋಸಿಟ್? ಇವ್ ಅಂತೂ ಆಡ್ ಆಗಕ್ ಸಾಧ್ಯ ಇಲ್ಲ ನಮಗೆ, ಯಾಕಂದ್ರೆ V ಅಂತೂ ಸ್ಟಾರ್ಟಿಂಗ್ ಇಲ್ಲ. ಆದ್ರೆ ಇವೆರಡರಲ್ಲಿ ಆನ್ಸರ್ ಇರೋದು. ಅದ ಈ ತರ ಎಲಿಮಿನೇಟ್ ಮಾಡ್ತಾ ಹೋಗ್ಬೇಕು ಆಪ್ಷನ್ ಥ್ರೂ. ನೆಕ್ಸ್ಟ್ ಬರೋದೇ V ಆದ ನಂತರ, ಫಸ್ಟ್ V ಆದ ನಂತರ ಯಾವ್ದಪ್ಪ? ನೆಕ್ಸ್ಟ್ ಇರೋದು O, ನೆಕ್ಸ್ಟ್ ಇರೋದು N ಬರ್ತದೆ. ಹೌದಾ? 15 ಆದ್ಮೇಲೆ 14 N. VO N ಎಲ್ಲಿದೆ? ಎಸ್, ಆಪ್ಷನ್ ಡಿ ಒಳಗದ. ಮುಂದೆ ನೋಡೋದು ಅವಶ್ಯಕತೆನೇ ಇಲ್ಲ. ಆಪ್ಷನ್ ಡಿ ಇಲ್ಲ, ಯಾಕಂದ್ರೆ ಇಲ್ಲಿ M ಇದೆ. M ಬರಲ್ಲ. M ಕಿಂತ ಮುಂಚೆ ಯಾವ್ದು ಬರೋದು? N ಬರೋದು. ಅದಕ್ಕೋಸ್ಕರ ಆಪ್ಷನ್ ಡಿ ಸರಿಯಾದ ಉತ್ತರ. ಯಾವ್ದು ನೋಡೋದು ಅವಶ್ಯಕತೆ ಇಲ್ಲ ನಿಮಗೆ. ಜಸ್ಟ್ 3 ವರ್ಡ್ಸ್ ಗಳನ್ನ ಸಿಕ್ಕರೆ ಮುಂದೆ ಮೂವ್ ಆಗ್ತಾ ಹೋಗ್ಬಿಡೋದು. ಅದು ಬರೋದು ತೋರಿಸ್ತೀನಿ ನಾನು. V ಆದ್ಮೇಲೆ O ಆಯ್ತು, ನೆಕ್ಸ್ಟ್ N, ನೆಕ್ಸ್ಟ್ M, ನೆಕ್ಸ್ಟ್ ಬರೋದು ಯಾವುದು? I, ಆಮೇಲೆ G. ಫಸ್ಟ್ ಯಾವ್ದಾಗ್ತದೆ? I ಆದ ನಂತರ G. VONMIG ಸರಿಯಾದ ಉತ್ತರ. I ಆದ ನಂತರ G ಆಗ್ತದೆ. ಆಪ್ಷನ್ ಡಿ ಸರಿಯಾದ ಉತ್ತರ. ಕರೆಕ್ಟ್ ಆಗಿ ಮೂವಿಂಗ್ ಅನ್ನ ಹೇಗೆ ಬರಿಬಹುದು? VONMIG. ಫಸ್ಟ್ ಹೆಂಗ ಆರ್ಡರ್ ವೈಸ್ ಹೋಗಿದ್ದಾನೆ. ಫಸ್ಟ್ ಹೆಚ್ಚಿಗೆ ಲೆಟರ್ ಇರೋದು 22ನೇ ಅಕ್ಷರ, ಇದು 15, ನೆಕ್ಸ್ಟ್ 14, 13, 9, 7 ಈ ತರ ಆರ್ಡರ್ ವೈಸ್ ಹೋಗಿದ್ದಾನೆ. ಸ್ಮಾಲರ್ ಬಿಗ್ಗರ್ ನಂಬರ್ ಇಂದ ಸ್ಮಾಲರ್ ನಂಬರ್ ಕಡೆ ಹೋಗಿದ್ದಾನೆ. ಕ್ಲಿಯರ್ ಆಯ್ತಾ? ಆಪ್ಷನ್ ಡಿ ಸರಿಯಾದ ಉತ್ತರ ಇದಕ್ಕೆ. ಕ್ಲಿಯರ್ ಆಯ್ತಾ? ಎಸ್. ನೆಕ್ಸ್ಟ್ ಕ್ವಶನ್. ಎಸ್. DFC ಅನ್ನೋದು WHX ಅಂತ ಬರೆದಿದ್ದಾನೆ. KFQ ಅನ್ನ ಏನಂತ ಬರೀತೀರ ಅಂತ ಕೇಳಿದಾನೆ. ನೋಡ್ರಿ, ಲೆಟರ್ ಎನಾಲಜಿಯಲ್ಲಿ ಯಾವೆಲ್ಲ ಕೊಳ್ಬಹುದು ಅಂದ್ರೆ ಪ್ಲಸ್ ಪ್ಯಾಟರ್ನ್ ಇರ್ತಾವೆ, ಇಲ್ಲಾಂದ್ರೆ ಮೈನಸ್ ಪ್ಯಾಟರ್ನ್, ಇಲ್ಲಾಂದ್ರೆ ಅಪೋಸಿಟ್ ಪ್ಯಾಟರ್ನ್ ಗಳು ಇರ್ತಾವೆ. ಏದ್ ಅಪೋಸಿಟ್ ಲೆಟರ್ ಯಾವುದು? ಇವೆಲ್ಲ ನೀವು ಮಗಪ್ ಮಾಡ್ಬೇಕು. ಏದ್ ಅಪೋಸಿಟ್ ಲೆಟರ್ Z, B ದ ಅಪೋಸಿಟ್ ಲೆಟರ್ Y, C ದ ಅಪೋಸಿಟ್ ಲೆಟರ್ X. ಅದೇ ತರ ಲಾಜಿಕ್ ಗಳನ್ನ ನೋಡ್ರಿ. ಡಿ ಇದೆ, DFC ಅನ್ನ WHX ಅಂತ ಬರೋದ. ಮೊದಲ ಕ್ವಶನ್ ಗಳನ್ನ ಅಬ್ಸರ್ವ್ ಮಾಡಬೇಕು. ಕೊಟ್ಟಂತ ಕ್ವಶನ್ ಅಲ್ಲಿ ಹೆಚ್ಚಿಗೆ ಬಂದದ ಲೆಟರ್ ಅಥವಾ ಅಪೋಸಿಟ್ ಆಗ್ಯದೋ ಅವೇ ಲೆಟರ್ ಗಳು ಹಿಂದ ಮುಂದಾಗ್ಯದೋ ಫಸ್ಟ್ ಅಬ್ಸರ್ವ್ ಮಾಡ್ರಿ. DFC ಅಲ್ಲಿ ಇರುವಂತ ಲೆಟರ್ ಗಳೇ ಇಲ್ಲಿ ಇಲ್ಲ.
ಅಂದ್ರೆ ರಿವರ್ಸ್ ಅಂತೂ ಆಗಿಲ್ಲ, ಹೊಸ ಲೆಟರ್ನೇ ಬಂದಿದೆ ಅಂದ್ರೆ ನೆಕ್ಸ್ಟ್ ಚೆಕ್ ಮಾಡಬೇಕಾಗಿದೆ ಅಪೋಸಿಟ್. ಡಿ ದ ಅಪೋಸಿಟ್ ಲೆಟರ್ ಡಬ್ಲ್ಯೂನ, ಅಪೋಸಿಟ್ ಲೆಟರ್ ಡಬ್ಲ್ಯೂನ, ಎಸ್ ಡಿ ದ ಅಪೋಸಿಟ್ ಡಬ್ಲ್ಯೂ, ಡಬ್ಲ್ಯೂ ಹೆಂಗ್ ನೆನ್ಪಿಟ್ಕೋತೀರಿ, ಮೌಂಟೇನ್ ಡ್ಯೂ. ಡಿ ದ ಅಪೋಸಿಟ್ ಡಬ್ಲ್ಯೂ, ಡಬ್ಲ್ಯೂ ಅನ್ನೋದು ನೆನ್ಪಿಟ್ಕೋರಿ. ಎಫ್ ದ ಅಪೋಸಿಟ್ ಎಚ್, ಎಫ್ ದ ಅಪೋಸಿಟ್ ಅಂತೂ ಎಚ್ ಅಲ್ಲ. ನೆಕ್ಸ್ಟ್ ಸಿ ದ ಅಪೋಸಿಟ್ ಎಕ್ಸ್ ಇದೆಯಾ, ಸಿ ದ ಅಪೋಸಿಟ್, ಸಿ ದ ಅಪೋಸಿಟ್ ಲೆಟರ್ ಎಕ್ಸ್ ಹೆಂಗ್ ನೆನ್ಪಿಟ್ಕೋಬೇಕು ಸರ್, ಕ್ರ್ಯಾಕ್ಸ್. ಸಿ ದ ಅಪೋಸಿಟ್ ಲೆಟರ್ ಎಕ್ಸ್ ಇದೆ, ಆದ್ರೆ ಎಫ್ ಅನ್ನೋದು ಅಪೋಸಿಟ್ ಲೆಟರ್ ಆಕ್ಚುಲಿ ಯು ಬರಬೇಕು, ಆದ್ರೆ ಅವ ಏನ್ ಮಾಡ್ಯಾನ ಎಚ್ ಬರ್ದಾನ. ನೀವು ನೋಡ್ರಿ ಎಫ್ ದ ಅಪೋಸಿಟ್ ಏನ್ ಬರ್ದಿಲ್ಲ, ಎಫ್ ಅಂದ್ರೇನೆ ಎಚ್ ಅಂತ ಅವನೇ ಕೊಟ್ಬಿಟ್ಟಿದ್ದಾನೆ. ಮಿಡಲ್ ಬರೋದು ಎಚ್ ನೋಡ್ರಿ, ಆದ್ರೆ ಇದೊಂಥರ ಆಪ್ಷನ್ ಅಲ್ಲಿ ಆಗಕ್ ಸಾಧ್ಯ ಇಲ್ಲ, ಆದ್ರೆ ಇವು ಮೂರೊಳಗೆ ಇದೆ. ಯಾಕಂದ್ರೆ ಎಫ್ ಅಂದ್ರೇನೆ ಎಚ್ ಅಂತ ಕೊಟ್ಬಿಟ್ಟಿದ್ದಾನೆ. ಡಿ ದ ಅಪೋಸಿಟ್ ಕೊಟ್ಟು, ಸಿ ದ ಅಪೋಸಿಟ್ ಕೊಟ್ಟು, ಮಿಡಲ್ ಏನ್ ಮಾಡಿದಾನೆ ಅಪೋಸಿಟ್ ಕೊಟ್ಟಿಲ್ಲ, ಎಫ್ ಅಂದ್ರೆ ಎಚ್ ಅಂತ ಬರ್ದಿದ್ದಾನೆ. ನೀವು ಏನ್ ಮಾಡ್ಬೇಕು, ಮಿಡಲ್ ಏನ್ ಮಾಡ್ಬೇಕು, ಎಫ್ ಅಂದ್ರೇನೆ ಎಚ್ ಆಲ್ರೆಡಿ ಕೊಟ್ಟಿದ್ದಾನೆ, ಅಪೋಸಿಟ್ ಕೊಟ್ಟಿಲ್ಲ ಅವನು. ಎಸ್ ನೆಕ್ಸ್ಟ್ ಏನ್ ಮಾಡ್ಬೇಕು, ಕೆ ದ ಅಪೋಸಿಟ್ ಬರಿಬೇಕು. ಕೆ ದ ಅಪೋಸಿಟ್ ಲೆಟರ್ ಯಾವ್ದಪ್ಪ ಅಂದ್ರೆ, ಕೆ ದ ಅಪೋಸಿಟ್ ಲೆಟರ್ ಪಿ. ಪಿ ಕೆ ಮೂವಿ ನೆನ್ಪಿಟ್ಕೋರಿ. ಪಿ ಕೆ ಮೂವಿ ಯಾಕೆ ನೆನ್ಪಿಟ್ಕೋಬೇಕಂದ್ರೆ ಕೆ ದ ಅಪೋಸಿಟ್ ಪಿ ಆದ್ರೆ ಪಿ ದ ಅಪೋಸಿಟ್ ಕೆ. ಹಾಗಾದ್ರೆ ಕೆ ದ ಅಪೋಸಿಟ್ ಯಾವ್ದು ಬರ್ತದೆ ಇಲ್ಲಿ, ಎಸ್ ಪಿ. ಪಿ ಎಚ್ ಎಲ್ಲಿದೆ, ಆಪ್ಷನ್ ಎ ಒಳಗದ ಸರಿಯಾದ ಉತ್ತರ ಆಪ್ಷನ್ ಎ. ಮುಂದೆ ನೋಡೋದು ಅವಶ್ಯಕತೆನೂ ಇಲ್ಲ ನಿಮಗೆ, ಜೆನೆ ಬರ್ತದೆ ನೋಡಿ. ನೆಕ್ಸ್ಟ್ ಕ್ಯೂ ದ ಅಪೋಸಿಟ್ ಯಾವ್ದಪ್ಪ ಅಂದ್ರೆ ಜೆ. ಕ್ಯೂ ದ ಅಪೋಸಿಟ್ ಲೆಟರ್ ಯಾವ್ದಾಗ್ತದೆ, ಜೆ. ಸರಿಯಾದ ಉತ್ತರ ಪಿ ಎಚ್ ಜೆ. ಯಾವ್ದು ಲಾಜಿಕ್ ಇದೆ ಇಲ್ಲಿ, ಅಪೋಸಿಟ್ ವರ್ಡ್ ಫಸ್ಟಿಗೆ ಲೆಟರ್ ನ ಅಪೋಸಿಟ್ ಬರ್ದಿದ್ದಾನೆ, ಕೆ ದ ಅಪೋಸಿಟ್ ಪಿ. ಎಸ್ ಲಾಸ್ಟ್ ಲೆಟರ್ ಅಪೋಸಿಟ್ ಬರ್ದಾನೆ, ಕ್ಯೂ ದ ಅಪೋಸಿಟ್ ಜೆ. ಹೌದಾ, ಎಫ್ ಅಂದ್ರೆ ಎಚ್. ಎಫ್ ದ ಅಪೋಸಿಟ್ ಲೆಟರ್ ಬರ್ದಿಲ್ಲ, ಎಫ್ ಮೀನ್ಸ್ ಅಲ್ಲಿ ಏನ್ ಕೊಟ್ಟಿದ್ದಾನೆ, ಫಸ್ಟ್ ಅಲ್ಲಿ ಎಫ್ ಮೀನ್ಸ್ ಎಚ್ ಅಂತ ಕೊಟ್ಟಿದ್ದಾನೆ, ಎಚ್ ಅಂತೆ ಬರ್ದಿದ್ದೀನಿ. ಹಾಗಾದ್ರೆ ಅಪೋಸಿಟ್ ಲೆಟರ್ಗಳು ಗೊತ್ತಿರಬೇಕು. ಪಿ ಕೆ ದ ನೆನ್ಪು ಹೆಂಗ್ ಇಟ್ಕೊಡ್ರಿ, ಪಿ ಕೆ ಅಂದ್ರೆ ಪಿ ದ ಅಪೋಸಿಟ್ ಕೆ, ಕೆ ದ ಅಪೋಸಿಟ್ ಪಿ. ಕ್ಯೂ ದ ಅಪೋಸಿಟ್ ಜೆ ಹೆಂಗ್ ನೆನ್ಪಿಟ್ಕೊಳ್ಳೋದು ಸರ್ ಅಂದ್ರೆ ಈ ಪದವನ್ನ ನೆನ್ಪಿಟ್ಕೊಳ್ಳಿ, ಜಂಗಲ್ ಕ್ವೀನ್. ಜಂಗಲ್ ಕ್ವೀನ್ ಎನ್ನುವ ಪದ ನೆನ್ಪಿಟ್ರೆ ಜೆ ದ ಅಪೋಸಿಟ್ ಲೆಟರ್ ಯಾವ್ದಪ್ಪ ಅಂದ್ರೆ ಕ್ಯೂ ಆಗ್ತದೆ. ಕ್ಲಿಯರ್ ಆಯ್ತಾ. ಈ ತರ ಕ್ವಶನ್ ಗಳನ್ನ ಕೇಳ್ತಾ ಹೋಗ್ತಾನೆ. ಅನಾಲಜಿ ಒಳಗಡೆ ಟೋಟಲ್ 3 ಟೈಪ್ಸ್ ಡಿವೈಡ್ ಮಾಡ್ತಾನೆ. ನಂಬರ್ ಅನಾಲಜಿ, ಲೆಟರ್ ಅನಾಲಜಿ, ವರ್ಡ್ ಅನಾಲಜಿ. ನಂಬರ್ ಅನಾಲಜಿ ಅಂತೂ ಬಿಡಿಸಿದ್ವಿ. ನೆಕ್ಸ್ಟ್ ವರ್ಡ್ ಅನಾಲಜಿ ನೋಡಿದ್ರೆ ಜಿ ಕೆ ಬೇಸ್ಡ್. ನೆಕ್ಸ್ಟ್ ಇರೋದು ಲೆಟರ್ ಅನಾಲಜಿ. ಲೆಟರ್ ಅನಾಲಜಿ ಒಳಗ ಪ್ಲಸ್ ಪ್ಯಾಟರ್ನ್ ಆಗಿರ್ತಾವ, ಇಲ್ಲಾಂದ್ರೆ ಈ ತರ ಅಪೋಸಿಟ್ ಪ್ಯಾಟರ್ನ್ ಬಂದಿರ್ತದೆ, ಇಲ್ಲಾಂದ್ರೆ ರಿವರ್ಸ್ ಪ್ಯಾಟರ್ನ್ ಬಂದಿರ್ತದೆ. ಕ್ಲಿಯರ್ ಆಯ್ತಾ. ಎಸ್ ನೆಕ್ಸ್ಟ್ ಹೋಗೋಣ. ಎಸ್ ಇದು ಕೂಡ ನೋಡ್ರಿ ಲೆಟರ್ ಅನಾಲಜಿ. ಜಸ್ಟ್ ಅಪೋಸಿಟ್ ಚೆಕ್ ಮಾಡಬೇಕು, ಇಲ್ಲ ಪ್ಲಸ್ ಪ್ಯಾಟರ್ನ್ ಆಗಿರ್ತದೆ. ಎಸ್ ಓದು ಫಸ್ಟ್ ಅಬ್ಸರ್ವ್ ಮಾಡೋಣ. ಓ ಕ್ಯೂ ಇದ್ದಿದ್ದು ಪಿ ಟಿ ಆಗಿದೆ ಅಂದ್ರೆ ಡಬ್ಲ್ಯೂ ಝೆಡ್ ಅನ್ನ ಏನಂತ ಬರೀತೀರ ಅಂತ ಕೇಳಿದಾರೆ ಅವರು. ಈಗ ನೋಡೋಣ, ಓ ಇದ್ದಿದ್ದು ಪಿ ಆಗಿದೆ ಅಂದ್ರೆ ನೀವೇ ನೋಡಿ, ಓ ಆದ ನಂತರ ಯಾವ್ದು ಬರುತ್ತಪ್ಪ, ಪಿ ಬರುತ್ತಾ. ಓ ಅನ್ನೋದು 15ನೇ ಅಕ್ಷರ, ಎಸ್ ಇದು 16ನೇ ಅಕ್ಷರ, ಹೌದಾ ಪಿ. ಓ ಆದ ನಂತರ ಪಿ ಅಂದ್ರೆ +1 ಪ್ಯಾಟರ್ನ್ ಇದೆ, +1 ಆಗಿದೆ ಅಂದ್ರೆ ನೀವೇ ನೋಡ್ರಿ, ಡಬ್ಲ್ಯೂ ಆದ ನಂತರ ಬರುವಂತ ಲೆಟರ್ ಯಾವುದು, ಡಬ್ಲ್ಯೂ ಆದ ನಂತರ ಬರೋದ ಲೆಟರ್ ಯಾವುದು, ಎಕ್ಸ್. ಡಬ್ಲ್ಯೂ ಅನ್ನೋದು 23ನೇ ಅಕ್ಷರ, ನೆಕ್ಸ್ಟ್ +1 ಮಾಡಿದ್ರೆ 24ನೇ ಅಕ್ಷರ ಬರಬೇಕು. 24ನೇ ಅಕ್ಷರ ಯಾವುದು, ಎಸ್ ಎಕ್ಸ್ ಇದೆ. ಆಪ್ಷನ್ ಎಕ್ಸ್ ಎಲ್ಲಿದೆ, ಫಸ್ಟ್ ಲೆಟರ್ ಎಕ್ಸ್ ಎಲ್ಲಿದೆ, ಎಸ್ ಆಪ್ಷನ್ ಡಿ ಒಳಗಿದೆ. ಇದೇ ಸರಿಯಾದ ಉತ್ತರ. ಮುಂದೆ ನೋಡೋದು ಅವಶ್ಯಕತೆನೇ ಇಲ್ಲ ನಿಮಗೆ, ಯಾಕಂದ್ರೆ ಫಸ್ಟ್ ಲೆಟರ್ ಸಿಕ್ಕಿದೆ. ಯಾಕಂದ್ರೆ ಎಕ್ಸ್ ಇದೆ ಅಂದ್ರೆ ಫಸ್ಟ್ ಓ ಆದ್ಮೇಲೆ ಪಿ ಬಂದಿದ್ರೆ ಡಬ್ಲ್ಯೂ ಆದ್ಮೇಲೆ ಎಕ್ಸ್ ಬರಬೇಕು. ಎಸ್ ಎಕ್ಸ್ ಒಂದೇ ಆಪ್ಷನ್ ಒಳಗದೆ. ಮುಂದೆ ನೋಡ್ರಿ, ಚೆಕ್ ಮಾಡ್ರಿ. ಡೈರೆಕ್ಟ್ ಎಕ್ಸಾಮ್ ಅಲ್ಲಿ ಜಾಸ್ತಿ ಟೈಮ್ ಅನ್ನು ವೇಸ್ಟ್ ಮಾಡಂಗಿಲ್ಲ. ಈ ತರನ ಆಪ್ಷನ್ ಗಳನ್ನು ಕೊಟ್ಟಿದ್ದೆ, ಇವೆಲ್ಲವೂ ಎಕ್ಸಾಮ್ ಅಲ್ಲಿ ಅಪಿಯರ್ ಆಗಿದ್ದಂತ ಕ್ವಶನ್ಗಳೇ ಇವು, ಹೌದಾ. ಎಸ್ ನೋಡೋಣ, ಚೆಕ್ ಮಾಡೋಣ. ಓ ಇದ್ದಿದ್ದು ಪಿ ಆಯ್ತು, ನೆಕ್ಸ್ಟ್ ಓ ಕ್ಯೂ ಇದ್ದಿದ್ದ ಪಿ ಟಿ ಬರ್ದಿದ್ದಾನಂದ್ರೆ ಎಸ್ ಓ ಅನ್ನೋದು 15ನೇ ಅಕ್ಷರ, ಕ್ಯೂ ಅನ್ನೋದು 17, ನೆಕ್ಸ್ಟ್ ಪಿ ಅನ್ನೋದು 16, ಟಿ ಅನ್ನೋದು 20. ಎಸ್ ಓ ಇದ್ದಿದ್ದು ಕ್ಯೂ ಬರ್ದಿದ್ದಾನಂದ್ರೆ +1, ಓ ಇದ್ದಿದ್ದು ಪಿ ಬರ್ದಿದ್ದಾನೆ +1 ಆಗಿದೆ. ಎಸ್ 17 ಇದ್ದಿದ್ದು 20 ಬರ್ದಿದ್ದಾನಂದ್ರೆ +3, ಕ್ಯೂ ಇದ್ದಿದ್ದು ಟಿ ಬರ್ದಿದ್ದಾನೆ +3 ಮಾಡಿ ಆಡ್ ಮಾಡಿದಾನೆ. 17ಕ್ಕೆ 3 ಕೂಡಿಸಿದ್ರೆ 20, 20ನೇ ಅಕ್ಷರಕ್ಕೆ. ಅದೇ ತರ ಏನು ಯಾವ ಪ್ಯಾಟರ್ನ್ ಅದಾವ ಇಲ್ಲಿ, +1 +3 ಪ್ಯಾಟರ್ನ್ ಇದೆ. +1 ಮಾಡಿದ್ರಿ, ಈಗ +3 ಮಾಡ್ರಿ. ಡಬ್ಲ್ಯೂ ಝೆಡ್ಗೆ ಇದು 26ನೇ ಅಕ್ಷರ ಅಂದ್ರೆ ನೀವು +3 ಮಾಡಿದ್ರೆ ಈಗ 26ಕ್ಕೆ ಮುಗಿತದೆ. 29ನೇ ಅಕ್ಷರ ಅಂತೂ ಇಲ್ಲ. 26ಕ್ಕೆ 3 ಕೂಡಿಸಿದ್ರೆ 29. ವಾಪಸ್ ನೀವು ರಿವರ್ಸ್ ಬರ್ಬೇಕು. 26 ಆದ ನಂತರ ಮತ್ತೆ ಎದಿಂದ ಚಾಲು ಮಾಡಿ, K1 2 B 3 C. ನೆಕ್ಸ್ಟ್ ಬರೋದು ಯಾವ್ದಂದ್ರೆ ಇಲ್ಲಿ ಸಿ ಬರ್ತದೆ. ಡಬ್ಲ್ಯೂ ಎಷ್ಟು, 23ನೇ ಅಕ್ಷರ, ಡಬ್ಲ್ಯೂ ಆದ ನಂತರ ಬರಬೇಕಾಗಿದ್ದು ಎಕ್ಸ್, ಹೌದಾ. ಎಕ್ಸ್ +1 +3 ಪ್ಯಾಟರ್ನ್ ಇದೆ ನೋಡ್ರಿ. ಇದು ಯಾವ ಪ್ಯಾಟರ್ನ್, +1 +3 ಪ್ಯಾಟರ್ನ್ ಇದೆ. ಇದ್ರೆ ಅಪೋಸಿಟ್ ಪ್ಯಾಟರ್ನ್ ಇರ್ತಾವೆ, ಇಲ್ಲಾಂದ್ರೆ ಪ್ಲಸ್ ಪ್ಯಾಟರ್ನ್ ಇರ್ತಾವೆ, ಅಥವಾ ಮೈನಸ್ ಪ್ಯಾಟರ್ನ್, ಇಲ್ಲಾಂದ್ರೆ ರಿವರ್ಸ್ ಪ್ಯಾಟರ್ನ್ ಅಲ್ಲಿ ಇರ್ತಾವೆ.
ಇಷ್ಟು ಟೈಪ್ ಕ್ವಶನ್ ಗಳನ್ನ ಕೇಳುವ ಸಾಧ್ಯತೆ ಐತಿ ಇದ್ರೊಳಗಲ್ಲಿ ಲೆಟರ್ ಎನಾಲಜಿ ಒಳಗೆ. ಪ್ಲಸ್ ಪ್ಯಾಟರ್ನ್ ಇರ್ಬೋದು, ಅಪೋಸಿಟ್ ಪ್ಯಾಟರ್ನ್ ಆದ್ರೂ ಇರ್ಬೋದು, ರಿವರ್ಸ್ ಪ್ಯಾಟರ್ನ್ ಆದ್ರೂ ಇರ್ಬೋದು. ಕ್ಲಿಯರ್ ಆಯ್ತಾ? ಅನಾಲಜಿ ಚಾಪ್ಟರ್ ಅಲ್ಲಿ ಇಷ್ಟು ಟೈಪ್ ಕ್ವಶನ್ ಗಳು ಕೇಳ್ತಾರೆ. ಇಲ್ಲಿ ತನಕ ನಾವು ಮಾಡಿದ್ದು 10 ಲೆಕ್ಕ ಅನಾಲಜಿ ಚಾಪ್ಟರ್ ಮೇಲೆ ಆಗಿರೋದು. ಹೌದಾ? ಅನಾಲಜಿ ಮೀನ್ಸ್ ಹೋಲಿಕೆ. ಅನಾಲಜಿ ಅಂದ್ರೆ ಸಾಮ್ಯತೆ ಅಂತ ಅರ್ಥ ಕೊಡ್ತದೆ. ಸಾಮ್ಯತೆ ಅಂದ್ರೆ ಎರಡು ಪದಗಳು ಹೋಲ್ತಿರ್ತಾವ, ಎರಡು ಅಕ್ಷರಗಳು ಹೋಲ್ತಿರ್ತಾವ. ಆ ಎರಡು ಅಕ್ಷರಗಳ ಸಂಬಂಧ ಏನದ ಅಂತ ನೋಡ್ಕೊಂಡು ಮುಂದಿನ ಎರಡು ಪದಗಳಿಗೆ ನಾವು ಫಿಲ್ ಮಾಡ್ತಾ ಹೋಗ್ಬೇಕು. ಯಾವೆಲ್ಲ ಟೈಪ್ಸ್ ಗಳದಾವ? 3 ಟೈಪ್ಸ್. ಒಂದು ನಂಬರ್ ಎನಾಲಜಿ, ವರ್ಡ್ ಎನಾಲಜಿ, ಲೆಟರ್ ಎನಾಲಜಿ. ನಂಬರ್ ಎನಾಲಜಿ ಒಳಗ ಸ್ಕ್ವೇರ್ಗಳು, ಕ್ಯೂಬ್ಗಳ ಮೇಲೆ ಲಾಜಿಕ್ ಇರ್ತಾವ. ಇಂಟು, ಡಿವಿಷನ್ ಇವೆಲ್ಲ ಮ್ಯಾಥಮೆಟಿಕಲ್ ಆಪರೇಷನ್ ಬರ್ತಾವಲ್ಲ. ಪ್ಲಸ್ ಮೈನಸ್, ಇಂಟು, ಡಿವಿಷನ್ ಇವೆಲ್ಲಗಳು ಗೊತ್ತಿರ್ಬೇಕು, ಫಾಸ್ಟ್ ಕ್ಯಾಲ್ಕುಲೇಷನ್ ಆಗಬೇಕು. ನೆಕ್ಸ್ಟ್ ನಮಗೆ ವರ್ಡ್ ಎನಾಲಜಿ ಒಳಗೆ GK ಬೇಸ್ಡ್ ಓದಿದ್ರಿ ನೀವು. GK ಯಾರ್ದು ಸ್ಟ್ರಾಂಗ್ ಇರ್ತದಲ್ಲ ಆನ್ಸರ್ ಗಳನ್ನ ಮಾಡ್ಬೋದು. ಪ್ರತಿಯೊಂದು ಎಲ್ಲಾ ಟೈಪ್ ಕ್ವಶನ್ ಗಳನ್ನ ಅರೈಸ್ ಮಾಡ್ತಾನೆ. ಜಿಯೋಗ್ರಫಿಗೂ ಲಿಂಕ್ ಹಚ್ತಾನೆ ಅವನು, ಬಯಾಲಜಿಗೆ, ಫಿಸಿಕ್ಸ್ಗೆ ಎಲ್ಲಾ ತರ ಗೊತ್ತಿರಬೇಕು. ನೆಕ್ಸ್ಟ್ ಇರೋದು ಲೆಟರ್ ಎನಾಲಜಿ. ಎಲ್ಲಾ ಆಲ್ಫಾಬೆಟ್ಗಳು, ಅಕ್ಷರಗಳು, ಪ್ಲೇಸ್ ವ್ಯಾಲ್ಯೂಗಳು ಗೊತ್ತಿರಬೇಕು. ನೆಕ್ಸ್ಟ್ ಅದನ್ನ ಆದ ನಂತರ ಅಪೋಸಿಟ್ ವ್ಯಾಲ್ಯೂಗಳು ಗೊತ್ತಿರಬೇಕು. ನಿಮಗೆ ಅಪೋಸಿಟ್ ಲೆಟರ್ ಯಾವ್ದಾಗ್ತದೆ ಅನ್ನೋದು, ಮತ್ತು ಪ್ರತಿಯೊಂದನ್ನು ಓವೆಲ್ಸ್ ಗಳು ಗೊತ್ತಿರಬೇಕು. ಅದೇ ತರ ಲಾಜಿಕ್ ಅನ್ನ ಅಪ್ಲೈ ಮಾಡಿರ್ತಾರೆ. ಕ್ಲಿಯರ್ ಆಯ್ತಾ? ಎಸ್. ನೆಕ್ಸ್ಟ್ ಮೂವ್ ಆಗೋಣ. ಎಸ್, 11ನೇ ಕ್ವಶನ್ ನೋಡ್ರಿ. ಇದು ಕೂಡ ಲಾಜಿಕ್ ಯಾವ ತರ ಇದೆ. ಇದು ರೀಸೆಂಟ್ ಆಗಿ SSC CGL 2023 ಕೇಳಿದಂತ ಕ್ವಶನ್. ಇಲ್ಲಿ ನೋಡ್ರಿ ಲಾಜಿಕ್. ಇಲ್ಲಿ ಆಶ್ ಜಾಗದಲ್ಲಿ ಬರಬೇಕಾಗಿದ್ದು ಯಾವುದು, ಪರ್ಸೆಂಟೇಜ್ ಜಾಗದಲ್ಲಿ ಬರಬೇಕಾಗಿದ್ದು ಯಾವುದು. ಈಗ ಆಶ್ ಜಾಗದಲ್ಲಿ ಇಲ್ಲಿ ಬರೀತಿ ನೋಡ್ರಿ. ಆಶ್ CLQ ಅಂತ ಕೊಟ್ಟಿದ್ದಾನೆ. NDK ಅನ್ನೋದನ್ನ ಏನಂತ ಕೊಡ್ತೀವಿ? ಪರ್ಸೆಂಟೇಜ್. ಹೌದಾ? ಎಸ್. ಇಲ್ಲಿ ನೋಡ್ರಿ CLQ ಆಶ್ ಅನ್ನ ಏನಂತ ಬರೆದಿದ್ದಾನೆ? ಆಶ್ ಅನ್ನ AJS ಅಂತ ಬರೆದಿದ್ದಾರೆ. ಫಸ್ಟ್ ಆಪ್ಷನ್ ಥ್ರೂ ಹೋಗ್ತೀನಿ ನಾನು. ಆಪ್ಷನ್ ಆಶ್ ಅಂದ್ರೆ AJS, ಪರ್ಸೆಂಟೇಜ್ ಅಂದ್ರೆ MAM ಅಂತ ಹಾಕ್ತೀನಿ. ನೋಡೋಣ ಅಂತ. ಆಶ್ ಜಾಗದಲ್ಲಿ AJS ಹಾಕಿದ್ರೆ ಒಪ್ತದಿಲ್ಲ. ನೋಡೋಣ. CLQ. ಎ ಅನ್ನೋದು 1ನೇ ಅಕ್ಷರ, ಪ್ಲೇಸ್ ವ್ಯಾಲ್ಯೂ ನೋಡಿ. ಸಿ ಅನ್ನೋದು 3ನೇ ಅಕ್ಷರ. 1 + 3 ಇಲ್ಲಿ ನೋಡಿ. 1ನೇ ಅಕ್ಷರ ಮೊದಲು ನಂಬರ್ ಬರೋಣ. 1, 10, 19. ನೆಕ್ಸ್ಟ್ 3ನೇ ಅಕ್ಷರ, 12ನೇ ಅಕ್ಷರ, ಇದು 17ನೇ ಅಕ್ಷರ. ಒಂದಿದ್ದು 3 ಆಗಿದೆ ಅಂದ್ರೆ 2 ಜಾಸ್ತಿ ಆಗಿದೆ. ಎ ಇದ್ದಿದ್ದು ಸಿ ಆಗಿದೆ ಅಂದ್ರೆ 2. ಇಲ್ಲಿ ನೋಡಿ ಪ್ಯಾಟರ್ನ್ ಕರೆಕ್ಟ್ ಆಗಿ 1ನೇ ಅಕ್ಷರ ಎ ಇದೆ, 3ನೇ ಅಕ್ಷರ ಸಿ ಅಂದ್ರೆ ಎಷ್ಟು ಜಾಸ್ತಿ ಆಯ್ತು? 2 ಪ್ಲಸ್. ನೆಕ್ಸ್ಟ್ ಜೆ ಇದ್ದಿದ್ದು +2. ನೆಕ್ಸ್ಟ್ ಏನಿದೆ? -2. ಯಾವ ಪ್ಯಾಟರ್ನ್ ಬಂತಿಲ್ಲಿ? +2 +2 -2 ಪ್ಯಾಟರ್ನ್ ಬಂತು. ಇದೇ ತರ ಇಲ್ಲಿ ಹೋಲಿದ್ರೆ ಅದು ಸರಿಯಾದ ಉತ್ತರ ಆಗ್ತದೆ. ಪರ್ಸೆಂಟೇಜ್ ಜಾಗದಲ್ಲಿ ನಾನು ಯಾವ್ದು ಹಾಕ್ತೀನಿ? MAM ಅಂತ ಹಾಕ್ತೀನಿ. ಎಸ್. ಇದು 14, ಇದು 4, ಇದು 11, 13, 1, 13. 14 ಇದ್ದಿದ್ದು 13 ಆಗಿದೆ ಅಂದ್ರೆ -1 ಆಗಿದೆ. ಇಲ್ಲ ನೋಡ್ರಿ, ಇಲ್ಲೇ ಎಲಿಮಿನೇಟ್ ಮಾಡ್ಬಿಡೋದು ನೀವು. ಇದಂತೂ ಆಗಕ್ ಸಾಧ್ಯ ಇಲ್ಲ. ಕ್ಲಿಯರ್ ಆಯ್ತಾ? ಇದಂತೂ ಆಗಕ್ ಸಾಧ್ಯ ಇಲ್ಲ. ಎಸ್. 13ನೇ ಅಕ್ಷರ ಪ್ರತಿಯೊಂದನ್ನು ಇದು ಆಗಲ್ಲ. ಯಾಕಂದ್ರೆ 14 ಇದ್ದಿದ್ದು 13 ಆಗಿದೆ ಅಂದ್ರೆ -1 ಆಗಿದೆ. ಕ್ಲಿಯರ್ ಆಗ್ತಾ ಇದೆ? ಎಸ್. ಕಡಿಮೆ ಆಗಿದೆ. ಹೌದಾ? ಇಲ್ಲಿ ಏನಾಗ್ತದೆ? +2 +2 -2 ಪ್ಯಾಟರ್ನ್ ಬಂದ್ರೆ ಮಾತ್ರ ಸ್ಯಾಟಿಸ್ಫೈ ಆಗ್ತದೆ. ಯಾಕಂದ್ರೆ ಇಲ್ಲಿ ಫಸ್ಟ್ ಗೆ ಬಂದಿದ್ದು -1 ಬಂದಿದೆ, ನಮಗೆ ಬೇಕಾಗಿದ್ದು +2. ಹಾಗಾದ್ರೆ ಇದು ಅಂತರ ಆಪ್ಷನ್ ಅಲ್ಲ, ಹೀಗೆ ಎಲಿಮಿನೇಟ್ ಮಾಡೋದು. ನೆಕ್ಸ್ಟ್ ಆಪ್ಷನ್ ಅನ್ನ ಚೂಸ್ ಮಾಡ್ರಿ. ನೆಕ್ಸ್ಟ್ ಆಪ್ಷನ್ ಒಳಗೆ ಆಗ್ಬೋದಾ? ನೆಕ್ಸ್ಟ್ ಆಪ್ಷನ್ ಇದೆ ಆಶ್ ಇದ್ದಲ್ಲಿ AOO ಅಂತ ಹಾಕಿದ್ದಾರೆ. ಪರ್ಸೆಂಟೇಜ್ ಇದ್ದಲ್ಲಿ PAM ಅಂತ ಹಾಕ್ಬೇಕು. ನೋಡೋಣ ಅಂತ. ನೋಡೋಣ ಏನಿದೆ. ಆಶ್ ಜಾಗದಲ್ಲಿ ಏನ್ ಹಾಕ್ತೀನಿ ನಾನು? AOO. ಈ ಆಪ್ಷನ್ ಅನ್ನ ಚೆಕ್ ಮಾಡ್ತೀನಿ. ಆಶ್ ಜಾಗದಲ್ಲಿ ಈ ಜಾಗದಲ್ಲಿ AOO ಅಂತ ಹಾಕ್ತೀನಿ. ಪರ್ಸೆಂಟೇಜ್ ಜಾಗದಲ್ಲಿ PAM ಅಂತ ಹಾಕ್ತೀನಿ. ಇದು ಒಪ್ಪುತ್ತದೆ ನೋಡೋಣ. ಇದು ಏನದಲ್ಲ ಪ್ಯಾಟರ್ನ್, ಇದೇ ಪ್ಯಾಟರ್ನ್ ಇದಕ್ಕೆ ಒಪ್ಪಬೇಕು. ಹೌದಾ? ಎಸ್. ನೋಡೋಣ ಅಂತ. AOO ಆಶ್ ಜಾಗದ CLQ ಮ್ಯಾಚ್ ಮಾಡ್ರಿ. ಅದೇ ತರ NDKಗೆ ಪರ್ಸೆಂಟೇಜ್ ಜಾಗದಾಗ ಯಾವ್ದು ಫಿಲ್ ಮಾಡಿ ನಾನು? PAM. ಎಸ್. ಇದು ಮ್ಯಾಚ್ ಆಗ್ತದೆ. ಇಲ್ಲಿ ನೋಡ್ರಿ, ಇದಕ್ಕೆ ಏನ್ ಪ್ಯಾಟರ್ನ್ ಅದ, ಇದೇ ಪ್ಯಾಟರ್ನ್ ಇದಕ್ಕೆ ಮ್ಯಾಚ್ ಆದ್ರೆ ಓಕೆ, ಕರೆಕ್ಟ್. ಎಸ್. ಇದು 1ನೇ ಅಕ್ಷರ, ಇದು 15, ಇದು 15ನೇ ಅಕ್ಷರ, ಇದು 3ನೇ ಅಕ್ಷರ, ಇದು 12ನೇ ಅಕ್ಷರ, ಇದು 17ನೇ ಅಕ್ಷರ. ನೋಡ್ರಿ, ಒಂದಿದ್ದು 3 ಆಗಿದೆ. ಒಂದಿದ್ದು 3 ಆಗಿದೆ ಅಂದ್ರೆ ಎಷ್ಟು ಜಾಸ್ತಿ ಆಗಿದೆ? ಎಸ್. +2. 15 ಇದ್ದಿದ್ದು 12 ಆಗಿದೆ ಅಂದ್ರೆ ಕಡಿಮೆ ಆಗಿದೆ. 15 ಇದ್ದಿದ್ದು 12 ಆಗಿದೆ ಅಂದ್ರೆ ಎಷ್ಟು ಕಡಿಮೆ ಆಗಿದೆ? 3 ಕಡಿಮೆ ಆಗಿದೆ. ಎಸ್. ಅದೇ ತರ 15 ಇದ್ದಿದ್ದು 17 ಆಗಿದೆ, +2, 2 ಜಾಸ್ತಿ ಆಗಿದೆ. ಯಾವ ಪ್ಯಾಟರ್ನ್ ಬಂತಪ್ಪ ಇಲ್ಲಿ ನಿಮಗೆ? +2 -3 +2 ಪ್ಯಾಟರ್ನ್ ಇದೆ. ಇದೇ ಅಕಸ್ಮಾತ್ ಪ್ಯಾಟರ್ನ್ ಇಲ್ಲಿ ಬಂತಂದ್ರೆ ಸರಿಯಾದ ಆನ್ಸರ್ ಬಿನೇ ಆಗ್ತದೆ. ಕ್ಲಿಯರ್ ಆಯ್ತಾ? ನೋಡೋಣ ಅಂತ. ಇದು 14ನೇ ಅಕ್ಷರ, ಇದು 16ನೇ ಅಕ್ಷರ, 4ನೇ ಅಕ್ಷರ, ಇದು 1ನೇ ಅಕ್ಷರ A, ಇದು 11ನೇ ಅಕ್ಷರ ಕಿಂಗ್ಸ್ 11, M ಅನ್ನೋದು 13ನೇ ಅಕ್ಷರ. 14 ಇದ್ದಿದ್ದು 16 ಆಗಿದೆ ಅಂದ್ರೆ 2 ಜಾಸ್ತಿ ಆಗಿರೋದು, +2.
ಎಸ್ 4 ಇದ್ದಿದ್ದು 1 ಆಗಿದೆ ಅಂದ್ರೆ ಎಷ್ಟು ಕಡಿಮೆ ಆಗಿದೆ? 3 ಕಡಿಮೆ ಆಗಿದೆ. 4ರಲ್ಲಿ 3 ಕಡಿಮೆ ಆದ್ರೆ 1 ಎಸ್ 11 ಇದ್ದಿದ್ದು 13 ಆಗಿದೆ ಅಂದ್ರೆ +2. ಪ್ಯಾಟರ್ನ್ +2 -3 +2 ಇದೇ ತರ ಪ್ಯಾಟರ್ನ್ ಮ್ಯಾಚ್ ಆಗ್ತದೆ. ಇದೇ ಪ್ಯಾಟರ್ನ್ ಬಂತು +2 -3 +2. ಹಾಗಾದ್ರೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಆಪ್ಷನ್ ಬಿ ಸರಿಯಾದ ಉತ್ತರ. ಎಸ್ ಕ್ಲಿಯರ್ ಆಯ್ತಾ? ಇದೇ ತರ ನಾವು ಮುಂದೆ ಕಂಟಿನ್ಯೂ ಮಾಡ್ತಾ ಹೋಗೋಣಂತ ವಿಡಿಯೋವನ್ನ. ಆಲ್ಮೋಸ್ಟ್ ಆಲ್ ಎಲ್ಲ ಇದಕ್ಕಿಂತ ಮುಂಚೆ 2 ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದೀವಿ, ಅದನ್ನ ನೋಡ್ತಾ ಹೋಗ್ರಿ. ದಿನನಿತ್ಯ ಪ್ರತಿಯೊಂದನ್ನು ಟಾಪಿಕ್ಗಳನ್ನ ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಇದು ಯಾವುದು ಅನಾಲಜಿ ಚಾಪ್ಟರ್, ಸಾಮ್ಯತೆ ಚಾಪ್ಟರ್ ಮೇಲೆ ನಿಮಗೆ ಕವರ್ ಮಾಡಿದ್ದೀನಿ. ಬಹಳ ಇಂಪಾರ್ಟೆಂಟ್. ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ 7ರಿಂದ 8 ಕ್ವಶನ್ಗಳನ್ನ ಮಿನಿಮಮ್ 5 ಕ್ವಶನ್ ಅಂತೂ ಇದ್ದೇ ಇರ್ತಾವೆ. ಇದ್ರ ಮೇಲೆ ಬಹಳ ವೇಟೇಜ್ ಇರುವಂತ ಸಬ್ಜೆಕ್ಟ್ ಇದು. ಮುಂದೆ ಬರುವಂತ RPF ಆಗಲಿ, SI ಆಗಲಿ, ಕಾನ್ಸ್ಟೇಬಲ್, ನೆಕ್ಸ್ಟ್ SSC MTS ಆಗಲಿ ಬಹಳ ಯೂಸ್ಫುಲ್ ಆಗಿರೋದು ಟಾಪಿಕ್ ಇದು. ಅದಕ್ಕೋಸ್ಕರ ಇದು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎಸ್ ಜಾಯ್ನ್ ಆಗಿರ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಚಾನಲ್ ಅನ್ನ ಶೇರ್ ಮಾಡ್ರಿ. ಥ್ಯಾಂಕ್ ಯು ಸೋ ಮಚ್.